Praise the Lord. Praise the Lord. Praise the Lord. Praise the Lord. Hallelujah. Hallelujah. ಪ್ರಿಯರೇ, ನಾವು ಯೇಸು ಸ್ಪರ್ಶ ತಂಡದವರು. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಒಂದು ಯೋಹನ 4ನೇ ಅಧ್ಯಾಯ 8ನೇ ವಾಕ್ಯ. ಪ್ರೀತಿಸದವನು ದೇವರನ್ನು ಬಲ್ಲವನಲ್ಲ, ಏಕೆಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. 1 ಯೋಹನ 4ನೇ ಅಧ್ಯಾಯ 8ನೇ ವಾಕ್ಯನೂ ಅದೇ ಹೇಳುತ್ತೆ. 1 ಯೋಹನ 4:16 ಕೂಡ ಹೇಳುತ್ತೆ, ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಒಂದು ಫಾದರ್ ಪ್ರಸಂಗ ಮಾಡುವಾಗ ಒಬ್ಬ ಹಿಂದೂ ಬಂದು ಹಿಂದುಗಡೆ ಕೂತಿದ್ರಂತೆ. ಅವರಿಗೆ ಬ್ಯಾಪ್ಟಿಸಮ್ ತಗೋಬೇಕು ಅಂತ ತುಂಬ ಆಸೆ, ಅವರಿಗೆ ಬ್ಯಾಪ್ಟಿಸಮ್ ತಗೋಬೇಕು ಅಂತ ತುಂಬ ಆಸೆ. ರೋಮನ್ ಕಥೋಲಿಕ ಸಭೆಯಲ್ಲಿ ಅಷ್ಟು ಬೇಗ ಬ್ಯಾಪ್ಟಿಸಮ್ ಸಿಗಲ್ಲ. ಯಾಕೆಂದರೆ ನಾನೇ ಎಕ್ಸಾಂಪಲ್. ನಾನು ಒಂದು ಬ್ಯಾಪ್ಟಿಸಮ್ ಸಿಕ್ಕಕ್ಕೆ 6-7 ವರ್ಷ ಕಣ್ಣೀರಿನಿಂದ ಪ್ರಾರ್ಥಿಸಿದ್ದೀನಿ ಚಿಕ್ಕ ವಯಸ್ಸಲ್ಲಿ, ಪ್ರೈಮರಿ ಓದುವಾಗಲೇ. ಆಗ ಕೇಳಿದ ಬ್ಯಾಪ್ಟಿಸಮ್, ನನ್ನ ಕಣ್ಣೀರು ದೇವರ ಪ್ರಾರ್ಥನೆ ಕೇಳಿ ದೇವರ ಕರುಣೆಯಿಂದ ನನಗೆ ಬ್ಯಾಪ್ಟಿಸಮ್ ಸಿಕ್ಕಿದ್ದು SSLC ಎಕ್ಸಾಮ್ ಬರೆದಾಗ. ಅಷ್ಟು ಈಸಿಯಾಗಿ ನಮ್ಮ ಸಭೆಯಲ್ಲಿ ಅಷ್ಟು ಈಸಿಯಲ್ಲಿ ಕೊಡಲ್ಲ ಬ್ಯಾಪ್ಟಿಸಮ್. ಒಂದು ಹಿಂದೂ ಸಹೋದರ ನನಗೆ ಬ್ಯಾಪ್ಟಿಸಮ್ ಬೇಕು ಅಂತೇಳಿ ಫಾದರ್ ಹತ್ರ ಅಳ್ತಾ ದಿನ ಬರ್ತಿದ್ದಂತೆ. ಒಂದಿನ ಫಾದರ್ ಪ್ರಬೋಧನೆ ಮಾಡ್ತಾ ಇದ್ರು ದೇವರ ಪ್ರೀತಿಯ ಬಗ್ಗೆ. ದೇವರು ಪ್ರೀತಿ ಸ್ವರೂಪಿ, ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸ್ತಾರೆ, ಕೆಟ್ಟು ಹೋಗಿದ್ದನ್ನು ಹುಡುಕಿ ಬಂದ ದೇವರು ಅಂದರೆ ಪ್ರೀತಿ, ಅವರೇ ಪ್ರೀತಿಯಾಗಿದ್ದಾರೆ ಅಂತೇಳಿ ಪ್ರೇಯರ್ ಮಾಡುವಾಗ ಪ್ರಬೋಧನೆ ಮಾಡಿದ್ದನ್ನು ಕೇಳಿದ ಹಿಂದೂ ಸಹೋದರ ಪ್ರಬೋಧನೆಲ್ಲ ಮುಗಿದ ಮೇಲೆ ಫಾದರ್ ಹತ್ರ ಬಂದು ಹೇಳಿದಂತೆ, ಫಾದರ್, ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ಫಾದರ್ ಹೇಳಿದ್ರಂತೆ, ನೀನು ಹೊರಗಡೆ ಹೋಗಿ ನಿಂತು ನೋಡು. ಅವನು ಹೇಳಿದ, ಏನು ವಿಶೇಷ? ಸೂರ್ಯ ನಿನಗೆ ಫ್ರೀಯಾಗಿ ಸಿಗ್ತಾ ಇಲ್ವಾ? ಹೌದು ಫಾದರ್, ಅದೇ ದೇವರ ಪ್ರೀತಿ. ನೀನು ಏನು ಕೆಟ್ಟವನಾಗಿದ್ರು, ನೀನು ಯಾವ ಜಾತಿ ಜನಾಂಗವೇ ಆಗಿದ್ರು, ದೇವರು ನಿನಗೆ ಫ್ರೀಯಾಗಿ ಬೆಳಕು ಕೊಡ್ತಾ ಇದ್ದಾರೆ. ದೇವರು ನಿನಗೆ ಫ್ರೀಯಾಗಿ ಗಾಳಿ ಕೊಡ್ತಾ ಇದ್ದಾರೆ. ಫ್ರೀಯಾಗಿ ಟ್ಯಾಕ್ಸ್ ಇಲ್ಲದೆ, ವ್ಯಾಟ್ಸ್ ಇಲ್ಲದೆ, ಏನೇನು ಇಲ್ಲದೆ ಗಾಳಿ, ಬೆಳಕು, ನೀರು ಎಲ್ಲವನ್ನು ಕೊಡ್ತಾ ಇರೋದು ದೇವರು. ಆ ದೇವರ ಪ್ರೀತಿಯನ್ನು ನೀನು ಒಂದೊಂದು ಕ್ಷಣನೂ ಅನುಭವಿಸ್ತಾ ಇದೆಯಾ? ಇವನಿಗೆ ಖುಷಿ ಆಯಿತು. ನಾನು ಹಿಂದೂ ಆಗಿ ಹುಟ್ಟಿದ್ರು ಕೂಡ, ಕ್ರೈಸ್ತನಲ್ಲದಿದ್ದರೂ ಕೂಡ ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಹಾಗಾದರೆ ನಾನು ಈ ಪ್ರೀತಿಯನ್ನು ಅನುಭವಿಸಿದ ನಾನು ಏನು ಮಾಡಬೇಕು? ಫಾದರ್ ಹೇಳಿದ್ರಂತೆ, ನೀನು ಕೂಡ ಪ್ರೀತಿ ಪ್ರೇಮನ ಮನಸ್ಸಲ್ಲಿಟ್ಕೋ, ನಿನ್ನ ಹೃದಯದಲ್ಲಿಟ್ಕೋ, ಅದನ್ನು ಬೇರೆಯವರಿಗೆ ಹಂಚು. ನೀನು ಕೂಡ ಆ ದೇವರ ಪ್ರೀತಿಯನ್ನು, ಆ ಪ್ರೇಮವನ್ನು ನಿನ್ನ ಹೃದಯದಲ್ಲಿಟ್ಕೋ, ಅದನ್ನು ನೀನು ಬೇರೆಯವರಿಗೆ ಹಂಚು. ಆಯಿತು ಫಾದರ್, ಹಂಚ್ತೀನಿ ಅಂತೇಳಿ ಹೋದ ಅಂತೆ. ಹೋಗಿ 1 ತಿಂಗಳಾದ ಮೇಲೆ ಫಾದರ್ ಹತ್ರ ವಾಪಸ್ ಬರ್ತಾ ಇದ್ದಾನಂತೆ. ಅವನ ಶರ್ಟೆಲ್ಲ ಹರಿದೋಗಿದೆ, ರಕ್ತ ಸುರಿತಾ ಉಂಟು. ಫಾದರ್, ನೀವು ಹೇಳಿದ್ರಿ ಪ್ರೀತಿನ ಪ್ರೇಮನ ಹೃದಯದಲ್ಲಿ ಇಟ್ಕೋ, ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ ಅಂತೇಳಿ. ಪ್ರೀತಿ ಪ್ರೇಮನ ಹೃದಯದಲ್ಲಿ ಇಟ್ಕೊಳ್ಳೋಕೆ ಹೋಗಿ ನನ್ನ ಅವಸ್ಥೆ ನೋಡಿ ಏನಾಗಿದೆ. ಫಾದರ್ ಕೇಳಿದ್ರಂತೆ, ಏನೋ ನಿನ್ನ ಅವಸ್ಥೆ ಏನಿದು? ಪ್ರೀತಿ ಪ್ರೇಮನ ಹೃದಯದಲ್ಲಿಟ್ಟು ಏನಾಯಿತು? ಪ್ರೀತಿ ಅಂತ ಹೇಳಿದವಳು ನನ್ನ ಎಡಗಡೆ ಮನೆಯವಳು, ಪ್ರೇಮ ಅಂತ ಹೇಳೋಳು ನನ್ನ ಬಡಗಡೆ ಮನೆಯವಳು. ಅವ್ರನ್ನ ಹೃದಯದಲ್ಲಿ ಇಟ್ಕೊಳ್ಳೋಕ್ಕೆ ಲವ್ ಮಾಡೋಕ್ಕೆ ಹೋಗಿ, ಅವಳು ಸೈನ್ಸ್ ಸ್ಟೂಡೆಂಟ್, ಇನ್ನೂ ಓದ್ತಾ ಇದ್ದಾಳೆ. ಪ್ರೇಮ ಮದುವೆಯಾಗಿ 3 ಮಕ್ಕಳು, ತಾಯಿ ಲೆಕ್ಚರರ್. ಅವ್ರು ನನ್ನ ಎಲ್ಲಾದರೂ ಪ್ರೀತಿ ಮಾಡೋದುಂಟ? ನಾನು 4 ಮಕ್ಕಳು ತಂದೆ, ಅವ್ರು ನನ್ನ ಪ್ರೀತಿ ಮಾಡೋದುಂಟ? ಅವ್ರು ನನ್ನ ಹೃದಯಕ್ಕೆ ಬರೋದುಂಟ? ದೇವರು ಪ್ರೀತಿಸ್ತಾರೆ ಅಂತ ನೀವು ಸುಳ್ಳು ಹೇಳ್ಬಿಟ್ರಿ ಅಲ್ಲ ಫಾದರ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಈಗಲೂ ನಾವು ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡಿರೋದು ಹಾಗೆ. ನಾವು ಕೇಳೋದೆಲ್ಲ ಸಿಕ್ಕಿದಾಗ
ಕೇಳೋದೆಲ್ಲ ಸಿಕ್ಕಿದಾಗ ಕೆಲವರು ಹೇಳ್ತಾರೆ, ನನಗೆ ಮದುವೆ ಆಗಿ 2 ಮಕ್ಕಳಿದ್ದಾರೆ, 3 ಮಕ್ಕಳಿದ್ದಾರೆ, ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ. ದೇವರು ಪ್ರೀತಿ ಸ್ವರೂಪಿಯರಲ್ವಾ? ಯೇಸು ಹೇಳಿದಾರಲ್ವಾ ಕೊಲೋಸಿ 3:11 ಯೇಸು ಸಮಸ್ತರಲ್ಲಿ ಸಮಸ್ತರು, ಯೇಸು ಎಲ್ಲರಲ್ಲಿ ಇದ್ದಾರೆ, ಹಿಂದೂಗಳಲ್ಲಿದ್ದಾರೆ, ಕ್ರೈಸ್ತರಲ್ಲಿದ್ದಾರೆ, ಮುಸ್ಲಿಮರಲ್ಲಿದ್ದಾರೆ, ಸರ್ವರಲ್ಲಿ ಯೇಸು ಇರುವಾಗ ನಾನು ಪಕ್ಕದ ಮನೆಯವ್ರನ್ನ ಪ್ರೀತಿಸಿದ್ದು ತಪ್ಪ? ದೇವರ ಪ್ರೀತಿ ಎಂಥ ಪ್ರೀತಿ ಅಂತ ಹೇಳಿದರೆ ಪ್ರಿಯರೇ, ನೀವು ಎಂಥವರೇ ಆಗಿರಿ, ನೀನು ಕುರೂಪಿ ಆಗಿರು, ನೀನು ಸಾಲಗಾರನೇ ಆಗಿರು, ನೀನು ವ್ಯಭಿಚಾರಿ ಆಗಿರು, ಬೆನ್ನತ್ತಿ ಪ್ರೀತಿ ಮಾಡುವ ಪ್ರೀತಿ ಯೇಸುವಿನ ಪ್ರೀತಿ. ಕೆಟ್ಟು ಹೋಗಿದ್ದನ್ನು ಹುಡುಕಿ ಬಂದ ಪ್ರೀತಿ ಯೇಸುವಿನ ಪ್ರೀತಿ. ನಮಗೆ ಎಷ್ಟು ಲಿಂಕ್ ಇದೆ ದೇವರ ಹತ್ರ ಅಂತ ಹೇಳಿದರೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ಕರಿಬೋದು, ಡ್ಯಾಡಿ ಅಂತ ಕರಿಬೋದು, ದೇವರನ್ನ ಅಪ್ಪ ಅಂತ ಕರಿಬೋದು. ಯೆಶಾಯ 49:15 ದೇವರು ವಾಕ್ಯ ಹೇಳುತ್ತೆ, ಹೆತ್ತ ತಾಯಿ ನಿನ್ನನ್ನು ಮರೆತರು ನಾನು ನಿನ್ನನ್ನು ಮರೆಯಲ್ಲ, ಅದಕ್ಕಿಂತ ಮಿಗಿಲಾಗಿ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಂಥ ಪ್ರೀತಿ ನೋಡಿ. ನಮ್ಮ ಮಕ್ಕಳು ಅಂತ ಹೇಳಿದ್ರೆ ನಮಗೆ ಜೀವ, ಹೌದಲ್ವಾ? ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನಾವು ಈ ಪ್ರಪಂಚದಲ್ಲಿ ಯಾರನ್ನಾದರೂ ಮನುಷ್ಯರಲ್ಲಿ ಪ್ರೀತಿ ಮಾಡ್ತೀವಾ? ಇಲ್ಲ, ಖಂಡಿತವಾಗಿ ಇಲ್ಲ. ಅಷ್ಟು ಪ್ರೀತಿ ನಮ್ಮ ಮಕ್ಕಳು ಅಂತ ಹೇಳಿದರೆ. ಮೊನ್ನೆ ನಾವು ಬೀದರಿಗೆ ಹೋಗುವಾಗ, ಬೀದರ್ ಮುಗಿಸ್ಕೊಂಡು ಇವತ್ತು ಬೆಳಿಗ್ಗೆ 5 ಗಂಟೆಗೆ ನಾವಿಲ್ಲಿ ಮುಟ್ಟಿದ್ದು. ಬೀದರಿಗೆ ಹೋಗುವಾಗ ಬಿಷಪ್ ಹೌಸಲ್ಲಿ ಗುಲ್ಬರ್ಗದಲ್ಲಿ ಉಳಿದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೋಗಿದ್ದು. ಅಲ್ಲಿ ಬಿಷಪ್ ಒಳ್ಳೆ ರೂಮ್ ಕೊಟ್ಟಿದ್ರು, ಒಳ್ಳೆ ಮಂಚ, ಬಿಸಿ ಬಿಸಿ ನೀರು ಬರುತ್ತೆ, ಒಳ್ಳೆ ಫ್ಯಾನ್, ಒಳ್ಳೆ ಬೆಡ್ಶೀಟ್, ಕಂಬಳಿ ಎಲ್ಲ ಅಲ್ಲಿದ್ದು ಚಳಿಗೆ ತಕ್ಕ ಹಾಗೆ ಬಿಷಪ್ ಸೆಟ್ ಮಾಡಿಟ್ಟಿದ್ರು. ನಮಗೆ ಒಳ್ಳೆ ವಾತಾವರಣದಲ್ಲಿ ಕಂಬಳಿ ಹಾಕ್ಕೊಂಡು ಚೆನ್ನಾಗಿ ನಿದ್ದೆ ಮಾಡುವ ಅಂತ ಹೇಳುವಾಗ ನನ್ನ ಮಗಳು ಯುರೋಪ್ ಕಂಟ್ರಿಯಲ್ಲಿ ಮೆಡಿಕಲ್ ಮಾಡ್ತಿದ್ದಾಳೆ. ನನಗೆ ಒಂದು ಮೆಸೇಜ್ ಹಾಕಿದ್ಲು, ಮಮ್ಮಿ ನನಗೆ ಹುಷಾರಿಲ್ಲ, ಜ್ವರ ಬಂದ್ಬಿಟ್ಟಿದೆ. ಇಲ್ಲಿ ಕೂತ ನಾನು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಮಗಳನ್ನ ಹೋಗಿ ನೋಡೋಕ್ಕಾಗತ್ತಾ? ತಾಯಿ ಹೃದಯ ಕೇಳುತ್ತಾ? ಮತ್ತೆ ನನಗೆ ನಿದ್ದೆ ಬರುತ್ತಾ? ನಾನು, ದೇವರೇ ನೀನೇ ಹೋಗಪ್ಪ, ಎತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ದೇವರು, ನನ್ನ ಮಗಳ ಹತ್ರ ನನಗೆ ಹೋಗೋಕ್ಕಾಗಲ್ಲ ಸ್ವಾಮಿ, ನೀನೇ ಹೋಗು ಯೇಸುವೆ. ಎಲ್ಲರಿಗೂ ಮೆಸೇಜ್ ಮಾಡಿದೆ, ಪ್ರೇಯರ್ ಮಾಡಿದೆ, ಆದರೂ ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಕಣ್ಣು ಮುಚ್ಚಿದ್ರೆ ಪುನಃ ಎದ್ದು ಕೂತು, ಯೇಸುವೆ ನನ್ನ ಮಗಳು ನೀನು ಮುಟ್ಟು ಸ್ವಾಮಿ, ಎಲ್ಲ ವೈರಸ್ ಬ್ಯಾಕ್ಟೀರಿಯಾನ ತೆಗೆದಾಕು, ಸತ್ತ ಲಾಜರ್ನಿಗೆ ಜೀವ ಕೊಟ್ಟ ಆ ಜೀವದ ಶಕ್ತಿ ಈ ನಿಮಿಷದಲ್ಲಿ ಆ ಮಗಳ ನರನಾಡಿ ಕೀಳು ಮಜ್ಜೆ ಮಾಂಸ ಖಂಡಗಳಲ್ಲಿ ಇಳಿದೋಗ್ಲಿ. ಮೊಣಕಾಲೂರಿ ಪ್ರಾರ್ಥಿಸ್ತೀನಿ, ಎದ್ದು ಕೂತು ಪ್ರಾರ್ಥಿಸ್ತೀನಿ, ಕರುಣೆ ಜಪ್ಸರ ಮಾಡ್ತಾ ಇದ್ದೀನಿ, ತಿಪ್ಪರ್ಲಾಗ ಹೊಡಿತಾ ಇದ್ದೀನಿ, ಬೆಡ್ ಮೇಲೆ ಕೂತ್ಕೊಂಡು ಟೈಮ್ ನೋಡ್ತೀನಿ, ಬೆಳಿಗ್ಗೆ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ನಾನು ಪ್ರಾರ್ಥಿಸ್ತಾ ಇರುವಾಗ ದೇವರ ಒಂದು ವಾಕ್ಯ ನನಗೆ ನೆನಪಿಗೆ ಬಂತು. ಅದೇ ವಾಕ್ಯ, ಹೆತ್ತ ತಾಯಿ ನಿನ್ನನ್ನು ಮರೆತರು ನಾನು ನಿನ್ನನ್ನು ಮರೆಯಲ್ಲ. ಯೆರೆಮೀಯ 1:5 ಹೇಳುತ್ತೆ, ತಾಯಿಯ ಗರ್ಭದಲ್ಲಿ ನಿನ್ನನ್ನು ರೂಪಿಸುವುದಕ್ಕಿಂತ ಮುಂಚೆಯೇ ನನ್ನ ಕಣ್ಣು ನಿನ್ನನ್ನು ನೋಡಿತು. ನಾನು 1 ನಿಮಿಷ ನೆನೆಸ್ಕೊಂಡೆ, ನಾನು ಎಂಥ ಪೆದ್ದು ಇದ್ದೀನಿ. ದೇವರ ಚಿತ್ತ ಇಲ್ಲದೆ ನನ್ನ ಮಗಳು ಅಲ್ಲಿಗೆ ಹೋಗಿಲ್ಲ, ದೇವರ ಚಿತ್ತ ಇಲ್ಲದೆ ನಮ್ಮ ಜೀವನದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತೆ. ಅಷ್ಟು ಪ್ರೀತಿ ಮಾಡುವ ದೇವರು ನಮ್ಮ ದೇವರು. ಆ ದೇವರ ಪ್ರೀತಿಯನ್ನು ಅನುಭವಿಸ್ತಾ ಇರುವ, ಹೆಜ್ಜೆ ಹೆಜ್ಜೆಗೂ ಅನುಭವಿಸ್ತಿರುವ ನಾನೇ ಎಷ್ಟು ಕಷ್ಟಪಡ್ತಾ ಇದ್ದೀನಿ. 1 ನಿಮಿಷ ನಾನು ನೆನೆಸ್ತೆ, ಇವತ್ತಿದ್ದು ಬಾಡಿ ಹೋಗುವ, ಇಂದು ಇದ್ದು ನಾಳೆ ಬಾಡಿ ಹೋಗುವ ಹುಲ್ಲಿಗೆ ಸಮಾನನಾದ ನಾನು ಒಂದು ತಾಯಿ. ನನಗೆ ಯಾವ ಗ್ಯಾರಂಟಿ ವಾರಂಟಿ ಇಲ್ಲ. ಏನಾದರೂ ಇದೆಯಾ ಮನುಷ್ಯನಿಗೆ? ನಾವು ಹುಟ್ಟುವಾಗ ನೀನು ಇಷ್ಟು ವರ್ಷ ಬದುಕ್ತೀಯಾ, ನಿನಗೆ ಇಷ್ಟು ವರ್ಷ ಗ್ಯಾರಂಟಿ, ಇಷ್ಟು ವರ್ಷ ವಾರಂಟಿ ಏನಾದರೂ ಲೆಟರ್ ತಗೊಂಬಂದಿದ್ದೀವ, ಸೀಲ್ ಹಾಕ್ಸ್ಕೊಂಬಂದಿದ್ದೀವ? ಇಲ್ಲ. ಊದಿದ್ರೆ ಒಡೆದೋಯ್ತು, ನೀರಿನ ಮೇಲೇ ಗುಳ್ಳೆ ಥರ ಮನುಷ್ಯನ ಜೀವನ ಅಷ್ಟೇ ಅಲ್ಲ, ಹೌದಲ್ಲ? ಆಗಿರುವ ಒಂದು ತಾಯಿಯಾದ ನಾನೇ ನನ್ನ ಮಗಳಿಗೆ ಒಂದು ಜ್ವರ ಬಂತು ಅಂತೇಳಿ ಅಳ್ತಾ ಇದ್ದೀನಿ, ಪ್ರಾರ್ಥಿಸ್ತಾ ಇದ್ದೀನಿ, ಎಲ್ಲರಿಗೆ ಮೊಣಕಾಲೂರಿ ನನ್ನ ಮಗಳಿಗಾಗಿ ಪ್ರಾರ್ಥಿಸಿ ಅಂತ ಬೇಡಿಕೆ ಕೋರಿಕೆಗಳನ್ನ ಕೇಳ್ಕೊಳ್ತಾ ಇದ್ದೀನಿ, ಜಪ್ಸರ ಮಾಡ್ತಾ ಇದ್ದೀನಿ, ಕರುಣೆ ಜಪ್ಸರ ಮಾಡ್ತಾ ಇದ್ದೀನಿ, ಬೈಬಲ್ ಓದ್ತಾ ಇದ್ದೀನಿ. ಒಂದು ತಾಯಿಯಾಗಿ ನಾನೇ ಅಷ್ಟು ಮಾಡುವಾಗ ನನ್ನ ಮಗಳನ್ನು ನನಗೆ ದಾನವಾಗಿ ಕೊಟ್ಟ ದೇವರಿಗೆ ನನ್ನ ಮಗಳ ಮೇಲೆ ಎಷ್ಟು ಚಿಂತೆ ಇರಲ್ಲ, ಎಷ್ಟು ಕರುಣೆ ಇರಲ್ಲ, ಎಷ್ಟು ಪ್ರೀತಿ ಇರಲ್ಲ. ನನಗೆ ಗೊತ್ತಿಲ್ಲದೇ ನನ್ನ ಕಣ್ಣಲ್ಲಿ ನೀರು ಬಂತು. ಬೆಳಿಗ್ಗೆ ಸಮಯ ನೋಡ್ತೀನಿ, 3:45-4 ಗಂಟೆ ಆ ಸಮಯ. ಮೊಣಕಾಲೂರಿ ಸುಮ್ಮನೆ ಅಂಥ ಒಂದು ಮಗಳನ್ನು ನನಗೆ ಕೊಟ್ಟ ದೇವರಿಗೆ 2 ಕರಗಳನ್ನು ಮೇಲೆ ಕೆತ್ತಿ ಸ್ತುತಿ ಮಾಡೋಕ್ಕೆ ಶುರು ಮಾಡಿದೆ. ಬೆಳಿಗ್ಗೆ ಅಂದರೆ ನಮಗೂ ಅವರಿಗೂ 3:30 ಗಂಟೆ ಡಿಫ್ರೆನ್ಸ್ ಇದೆ. ನಾನು ಬೀದರಿಗೆ ನಾವು ಬೆಳಿಗ್ಗೆನೇ ಬಿಟ್ಬಿಟ್ವಿ. ಬೀದರ್ ಹೋಗಿ ತಲುಪಿದ ಮೇಲೆ ನಾನು ವಾಟ್ಸಪ್ಪಲ್ಲಿ ನೋಡಿದೆ, ಮೆಸೇಜ್ ನೋಡಿದೆ, ನಮ್ಮ ಸಮಯ 10 ಗಂಟೆ ಆಗಿತ್ತು. ಮಮ್ಮಿ ಈಗ ತಾನೇ ನಾನು ಎದ್ದೆ, ನನ್ನ ಜ್ವರ ಬಿಟ್ಟು ಹೋಗಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರ ಪ್ರೀತಿಯನ್ನು ನಾವು ಅರಿಯೋದಲ್ಲ, ಅನುಭವಿಸಬೇಕು ನಮ್ಮ ಜೀವನದಲ್ಲಿ.
ಒಂದು ಹಿಂದೂ ಕುಟುಂಬದಲ್ಲಿ ಹುಟ್ಟಿದ ನಾನು, ಅಕ್ಕನಿಗೆ ಒಂದು ಮಗು ಆಯಿತು ಪರಮಪ್ರಸಾದದಲ್ಲಿ ಪ್ರಾರ್ಥಿಸಿದಾಗ. ಚಿಕ್ಕ ವಯಸ್ಸಲ್ಲೇ ತಂದೆನ ಕಳ್ಕೊಂಡಿದ್ದೆ ನಾನು. ಆ ಪ್ರೀತಿಗಾಗಿ ನಾನು ತವಕ ಪಡ್ತಾ ಇದ್ದೆ ಯಾವಾಗಲೂ. ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ, ಮಕ್ಕಳು ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ. ಆದರೆ ಯಾವಾಗ ನಾನು ಯೇಸುವನ್ನು ಆ ಪ್ರೀತಿಯನ್ನು ಅನುಭವಿಸಿದನೋ ನನ್ನ ಜೀವನದಲ್ಲಿ, ಈಗ ಯಾರನ್ನೂ ಕೇರ್ ಮಾಡಲ್ಲ, ಯಾರ ಪ್ರೀತಿಯಿಂದೇನೂ ಹೋಗಲ್ಲ. ನನಗೆ ಗೊತ್ತು, ಮನುಷ್ಯನ ಪ್ರೀತಿ ಅಲ್ಪವಾದುದು, ಸಂದರ್ಭಕ್ಕೆ ತಕ್ಕ ಹಾಗೆ ಇರುವ ಪ್ರೀತಿ, ಕೊಟ್ಟು ತೆಗೆದುಕೊಳ್ಳುವ ಪ್ರೀತಿ. ನಿನಗೆ ನನ್ನಿಂದ ಪ್ರೀತಿ ಬೇಕಾ? ನಿನಗೆ ನನ್ನಿಂದ ಏನಾದರೂ ಉಪಕಾರ ಉಂಟಾ? ಪ್ರೀತಿ ಮಾಡುವ ಒಂದು ಪ್ರೀತಿ ಮನುಷ್ಯನ ಪ್ರೀತಿ. ಅದು ತಾಯಿ ಆಗಿರೋ, ತಂದೆ ಆಗಿರೋ, ಗಂಡನಾಗಿರೋ, ಹೆಂಡತಿ ಆಗಿರೋ, ಮಕ್ಕಳಾಗಿರೋ, ಯಾರೇ ಆಗಿರೋ, ಕೊಟ್ಟು ತೆಗೆದುಕೊಳ್ಳುವ ಪ್ರೀತಿ. ದೇವ್ರ ವಾಕ್ಯ ಹೇಳುತ್ತೆ, ನೀನು ಬೇರೆಯವರಿಗೆ ಏನು ಮಾಡಬೇಕು ಅಂತ ಅಪೇಕ್ಷಿಸ್ತೀಯೋ, ಏನು ಬೇಕು ಅಂತ ಅಪೇಕ್ಷಿಸ್ತೀಯೋ, ನೀನು ಅದನ್ನು ಬೇರೆಯವರಿಗೆ ಮಾಡು. ಬೇರೆಯವರಿಂದ ನಿನಗೆ ಏನು ಬೇಕು ಅಂತ ನೀನು ಆಸೆ ಪಡ್ತೀಯೋ ಅದನ್ನು ನೀನು ಬೇರೆಯವರಿಗೆ ಮಾಡು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ದೇವರ ಪ್ರೀತಿ ಹಾಗೆಲ್ಲ, ದೇವರ ಪ್ರೀತಿ ಹಾಗೆಲ್ಲ, ನಿಸ್ವಾರ್ಥವಾದ ಪ್ರೀತಿ. ಪರಲೋಕದಲ್ಲಿರುವ ನನ್ನ ತಂದೆಯೇ, ನನ್ನ ಪಪ್ಪ, ನನ್ನ ಡ್ಯಾಡಿ, ನೀನು ನನಗೆ ಹೆಚ್ಚು. ಈ ಪ್ರೀತಿ ಬೆಟ್ಟಗಳು ಅಗಲಿದರು, ಗುಡ್ಡಗಳು ಕದಲಿದರು, ಶಾಶ್ವತವಾದ ಪ್ರೀತಿ, ಅಚಂಚಲವಾದ ಪ್ರೀತಿ ಅಲ್ಲ. ಈ ಕಾಲದಲ್ಲಿ ಲವ್ವರ್ಸ್ ಹೇಳುವ ಪ್ರೀತಿ ಅಲ್ಲ, ಗಂಡ ಹೆಂಡತಿಗೆ, ಮಕ್ಕಳು ತಂದೆ ತಾಯಿಗೆ ಹೇಳುವ ಪ್ರೀತಿ ಅಲ್ಲ. ಆ ಪ್ರೀತಿ ಬದಲಾಗದ ಪ್ರೀತಿ, ಬದಲಾಗದ ಪ್ರೀತಿ. ಒಂದಿನ ಒಂದು ಹೆಂಗಸು ನನ್ನ ಹತ್ರ ಹತ್ಕೊಂಡು ಬಂದಳು. ಸಿಸ್ಟರ್, ನಾವು 9 ವರ್ಷ ಪ್ರೀತಿ ಮಾಡಿ ಮದುವೆ ಆಗಿದ್ದು, ಲವ್ ಮಾಡಿ ಮದುವೆ ಆಗಿದ್ದು ಸಿಸ್ಟರ್. ನಾನು ಕೇಳಿದೆ, ಏನಾಯ್ತಮ್ಮ? ನಮಗೆ 3 ಜನ ಮಕ್ಕಳಿದ್ದಾರೆ ಸಿಸ್ಟರ್. ತುಂಬ ಸಂತೋಷ ಅಲ್ವಾ? ನಾನು ಪ್ರೋಲೈಫ್ ಮಿನಿಸ್ಟ್ರಿ ಮಾಡ್ತೀನಿ, ನಿನಗೆ 3 ಮಕ್ಕಳಿರೋದು ಮಹಾಭಾಗ್ಯ ಈಗಿನ ಕಾಲದಲ್ಲಿ. ಯಾಕೆಂದರೆ 1, 2 ಇರೋದೇ ಹೆಚ್ಚು ಈ ಕಾಲದಲ್ಲಿ. ಅದರಲ್ಲಿ ನಿನಗೆ 3 ಮಕ್ಕಳು ಬೇರೆ ಇದ್ದಾರೆ. ನಿನ್ನ ತುಂಬ ಒಳ್ಳೆ ಹೆಂಗಸು, ಒಳ್ಳೆ ತಾಯಿ, ಒಳ್ಳೆ ಮಡದಿ. ಹಂಗಲ್ಲ ಸಿಸ್ಟರ್, ಮತ್ತೆ ಹೆಂಗೆಮ್ಮ? ಅದು ಏನಾಯಿತು ಗೊತ್ತಾ? ನೀನು ಹೇಳಿದ್ರೆ ತಾನೇ ನಂಗೆ ಗೊತ್ತಾಗೋದು ಏನಾಯಿತು ಅಂತ ಆಗಲೇ ಹೇಳ್ತಿದ್ದೀಯಲ್ಲ, ಆಗಲಿಂದ ಹೇಳ್ತಾ ಇದೆಯಲ್ಲ. ಸಿಸ್ಟರ್, ನನಗೊಂದು ಕಾಯಿಲೆ ಬಂತು ಸಿಸ್ಟರ್, ಏನೋ ಒಂದು ಕಾಯಿಲೆ. ಆ ಕಾಯಿಲೆ ಹೆಸರು ಕೂಡ ನನಗೆ ಹೇಳೋಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಆದರೆ ನಾನು ಸೈನ್ಸ್ ಸ್ಟೂಡೆಂಟ್. ಅದರಲ್ಲಿ ರಿಪೋರ್ಟಲ್ಲಿ ಡಾಕ್ಟ್ರು ಬರೆದಿದ್ರು, ಇದು ಮಾರಕವಾದ ಕಾಯಿಲೆ, ಈ ಕಾಯಿಲೆ ಜಾಸ್ತಿ ಆದಷ್ಟು ಇವರ ಆಯುಷ್ಯ ಕಡಿಮೆ ಆಗಿ ಹೋಗುತ್ತೆ. ಅದೇನು ಅಂತ ಹೇಳಿದರೆ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ, ಸಡನ್ ಎಲ್ಲೋ ಒಂದು ಕಡೆ ಬ್ಲಡ್ ಬ್ಲಾಕ್ ಆಗಿಬಿಡುತ್ತೆ. ಆಗ ಇವಳು ಚಕ್ಕರಾಗಿ ಬಿದ್ದು ಬಿಡ್ತಾಳೆ. ಒಂದೊಂದು ಸಲ ಅನ್ಕಾನ್ಷಿಯಸ್ ಆಗಿ ಬಿದ್ದು ಎಷ್ಟೋ ಗಂಟೆಗಳ ನಂತರ ಇವಳು ಆ ಪ್ರಜ್ಞೆಗೆ ಬರೋದು. ಅವಳು ಹೇಳಿದ್ಲು, ಕೆಲವೊಮ್ಮೆ ಡಾಕ್ಟರ್ ಅದರಲ್ಲಿ ರಿಪೋರ್ಟಲ್ಲಿ ಬರೆದಿದ್ದಾರೆ, ಲಾಂಗ್ ಪೀರಿಯಡಲ್ಲಿ ಅವಳು ಅನ್ಕಾನ್ಷಿಯಸ್ಸಲ್ಲಿದ್ದರೆ ಸಾವಿನ ಅಂಚಿಗೆ ಹೋಗಿ ಬಿಡ್ಬೋದು, ಸತ್ತು ಹೋಗ್ಬೋದು, ನಿದ್ದೆಯಲ್ಲೇ ಕೆಲವೊಮ್ಮೆ ಸಾಯ್ಬೋದು. ಆ ರಿಪೋರ್ಟ್ ನೋಡಿ ನನಗೆ ತುಂಬ ಬೇಸರ ಆಯಿತು. ನಾನು ಯಾರ ಹತ್ರ ಎಲ್ಲ ಮಾತಾಡ್ತಾ ಇಲ್ವೋ ಅವ್ರನ್ನೆಲ್ಲ ಈಗ ಮಾತಾಡ್ಸೋಕ್ಕೆ ಶುರು ಮಾಡಿದೆ. ಮನೆಯಲ್ಲಿ ಎಲ್ಲರನ್ನ ಕರಿತೀನಿ, ಈಗ ನಾನು ಎಲ್ಲರ ಹತ್ರ ಖುಷಿಯಲ್ಲಿರ್ತೀನಿ. ನನಗೆ ಗೊತ್ತು ನನ್ನ ಆಯುಷ್ಯ ಶಾರ್ಟ್ ಅಂತ ಗೊತ್ತು, ಅದಕ್ಕಾಗಿ ನಾನು ಎಲ್ಲರ ಹತ್ರ ತುಂಬ ಚೆನ್ನಾಗಿದ್ದೀನಿ. ವಿಶೇಷವಾಗಿ ಗಂಡನ ಹತ್ರ ಜಗಳ ಮಾಡ್ತಾನೇ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಒಂದು ದಿನ ನಾನು ಒಬ್ಬಳೇ ಕೂತ್ಕೊಂಡಿದ್ದೆ, ನನಗೆ ತುಂಬ ಬೇಸರ ಆಯಿತು, ಅಳ್ತಾ ಕೂತಿದ್ದೆ. ಆಗ ಗಂಡ ಬಂದರು. ಏನೇ ಅಳ್ತಾ ಇದೆಯಾ, ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದರು. ನಾನು ಹೇಳಿದೆ, ರೀ, ನಾನು ರಿಪೋರ್ಟ್ ನೋಡಿದ್ದೀನಿ, ನಂದು ಮೆಡಿಕಲ್ ರಿಪೋರ್ಟ್. ನಾನು ಇನ್ನು ಸ್ವಲ್ಪನೇ ದಿನ ಬದುಕಿರೋದು ಅಂತ ನನಗೆ ಗೊತ್ತು. ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಲ್ವಾ, ನಿಮ್ಮಂಥ ಒಂದು ಗಂಡನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿರಬೇಕು ರೀ. ಅದಕ್ಕಾಗಿ ನಾನು ಸ್ವಲ್ಪ ಹೊತ್ತು ನಿಮ್ಮ ಮಡ್ಲಲ್ಲಿ ಮಲ್ಕೊಳ್ಳ. ಗಂಡ ಹೇಳ್ದಂತೆ, ಅಯ್ಯೋ, ನನ್ನ ಮಡ್ಲಲ್ಲೇನೆ, ತೋಳಲ್ಲೇ ಮಲ್ಕೊಳ್ಳೆ, ನಾನಿರೋದೇ ನಿನಗೆ ಕಣೆ, ನೀ ನನ್ನ ಜೀವ ಕಣೆ, ನೀ ನನ್ನ ಪ್ರಾಣ ಕಣೆ. ನನಗೆ ತುಂಬ ಖುಷಿಯಾಯಿತು ಸಿಸ್ಟರ್, ಇಂಥ ಒಂದು ಗಂಡನ ಪಡೆದ ನಾನು ಪುಣ್ಯವಂತೆ ಅಂತ ನೆನೆಸ್ಕೊಂಡೆ. ನಾನು ಹೀಗೆ ಮಾತಾಡ್ತಾ ನನ್ನ ಗಂಡನ ಹತ್ರ ಕೇಳಿದೆ, ರೀ, 9 ವರ್ಷ ಲವ್ ಮಾಡಿ ಮದುವೆ ಆಗಿದ್ದೀವಿ, ನಾನು ಸತ್ತೋದ್ರೆ ನಿಮ್ಮ ಮನೆಯವರು, ನಮ್ಮ ಮನೆಯವರೆಲ್ಲ ಫೋರ್ಸ್ ಮಾಡಿದರೆ, ಮಕ್ಕಳು ಬೇರೆ ಚಿಕ್ಕವರಿದ್ದಾರೆ, ಫೋರ್ಸ್ ಮಾಡಿದರೆ ನೀವು ಇನ್ನೊಂದು ಮದುವೆ ಆಗ್ತೀರಾ ರೀ? ಹಂಗೆಲ್ಲ ಮಾತಾಡಬೇಡನೆ, ನಿನ್ನ ಜಾಗದಲ್ಲಿ ಇನ್ನೊಬ್ಬರನ್ನ ನನಗೆ ನೆನೆಸಿ ಕೂಡ ನೋಡೋಕ್ಕಾಗಲ್ಲ. ಹಂಗೆಲ್ಲ ಮಾತಾಡಬಾರ್ದು ಕಣೆ, ನಿನ್ನ ಚಿನ್ನ ಕಣೆ, ನಿನ್ನ ಬಿಟ್ಟು ನಾನು ಇನ್ನೊಬ್ಬರನ್ನ ಕನಸಲ್ಲಿ ಕೂಡ ನೆನೆಸಲ್ಲ ಕಣೆ. ರೀ, ಒಂದು ವೇಳೆ ಎಲ್ಲರೂ ಫೋರ್ಸ್ ಮಾಡಿ ನಿಮ್ಮನ್ನು ಬೇರೆ ಮದುವೆ ಮಾಡಿಸ್ಬಿಟ್ರೆ, ನೀವು ನನಗೆ ಸುಮಾರು ಸೀರೆಗಳೆಲ್ಲ ತೆಕ್ಕೊಟ್ಟಿದ್ದೀರಾ, ಒಡವೆಗಳೆಲ್ಲ ತೆಕ್ಕೊಟ್ಟಿದ್ದೀರಾ, ಅದೆಲ್ಲ ನಿಮ್ಮ 2ನೇ ಹೆಂಡತಿಗೆ ಕೊಟ್ಟು ಬಿಡ್ತೀರಾ? ಏನು ಬಾಯಲ್ಲಿ, ಯಾವ ಬಾಯಲ್ಲಿ ಮಾತಾಡ್ತೀಯಾನೆ? ನೀನು ಹುಟ್ಟ ಆ ಸೀರೆ, ನೀನು ಹಾಕಿದ ಒಡವೆನ ಇನ್ನೊಬ್ಬರು ಹಾಕೋದನ್ನ ನನಗೆ ಕನಸಲ್ಲಿ ಕೂಡ ನೆನೆಸೋಕ್ಕಾಗಲ್ಲ. ಯಾವ ಕಣ್ಣಿಂದ ನಾನು ಅದನ್ನ ನೋಡ್ಲೇನೆ? ರೀ, ನನಗೆ ತುಂಬ ಇಷ್ಟ ಅಲ್ವಾ ಈ ಫ್ಯಾಷನ್ ಡಿಸೈನೆಲ್ಲ, ಫ್ಯಾನ್ಸಿಯಾಗಿ ತುಂಬ ಬ್ಲೌಸೆಲ್ಲ ಹೊಲಿಸಿಟ್ಟಿದ್ದೀನಿ, ಅದನ್ನೆಲ್ಲ ನಿಮ್ಮ 2ನೇ ಹೆಂಡತಿಗೆ ಕೊಡ್ತೀರಾ? ಅದು ಅವಳಿಗೆ ಆಗಲ್ಲ ಕಣೆ, ಅದು ಸಣ್ಣದಾಗುತ್ತೆ ಕಣೆ, ಅದು ಅವಳಿಗೆ ಚಿಕ್ಕದಾಗುತ್ತೇನೆ.
ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಹೆಂಡತಿ ಸತ್ತೋಗ್ತಾಳೆ, ಸೀರಿಯಸ್ ಆಗಿದ್ದಾಳೆ ಅಂತ ಹೇಳುವಾಗಲೇ ಇನ್ನೊಂದನ್ನ ಹೋಗಿ ರೆಡಿ ಮಾಡಿ ಇಟ್ಕೊಂಬಿಟ್ಬಿಟ್ಟಿದ್ದಾನೆ. ಅವಳು ಅಳ್ತಾ ಅಳ್ತಾ ಹೇಳ್ತಿದ್ದಾಳೆ, ಸಿಸ್ಟರ್ ಏನು ಪ್ರೀತಿ ಸಿಸ್ಟರ್ ಈ ಲೋಕಮಯವಾದದ್ದು, ಏನಿದೆ ಸಿಸ್ಟರ್ ಈ ಲೋಕದಲ್ಲಿ, ಯಾವ ಮನುಷ್ಯರಿಂದ ಹೋಗಿ ಏನು ಪ್ರಯೋಜನ ಸಿಸ್ಟರ್, ನಮ್ಮ ಕರ್ತವ್ಯ ಮಾಡಬೇಕು, ಎಲ್ಲರನ್ನ ಅತಿಯಾಗಿ ಪ್ರೀತಿ ಮಾಡಬೇಕು, ಯಾರಿಂದಲೂ ಏನು ಬಯಸಬಾರ್ದು, ಯೇಸುವಿನಿಂದ ಮಾತ್ರ ಬಯಸಬೇಕು. ಅದೊಂದೇ ಸತ್ಯ ಪ್ರೀತಿ, ಅದೊಂದೇ ನಿತ್ಯ ಪ್ರೀತಿ. ಬೆನ್ನತ್ತಿ ಬೆನ್ನತ್ತಿ ಪ್ರೀತಿ ಮಾಡುವ ಪ್ರೀತಿ ಅದೊಂದೇ. ನೀನು ಯಾವುದೇ ಅವಸ್ಥೆಯಲ್ಲಿರು, ನೀನು ಯಾವುದೇ ಪರಿಸ್ಥಿತಿಯಲ್ಲಿರು, ನಿನ್ನ ಪರಿಸ್ಥಿತಿ ನೋಡದೆ ನಿನ್ನನ್ನು ಪ್ರೀತಿ ಮಾಡುವ ಪ್ರೀತಿ ಯೇಸುವಿನ ಪ್ರೀತಿ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ನಾವು ಎಷ್ಟೋ ಧ್ಯಾನಕೂಟಕ್ಕೆ ಬಂದಿದ್ದೀವಿ, ಯೇಸುವಿನ ಪ್ರೀತಿಯನ್ನು ಡಿಫ್ರೆಂಟಾಗಿ ಕೇಳಿ ಅರ್ಥಕೊಂಡಿದ್ದೀವಿ, ನಮ್ಮ ಜೀವನದಲ್ಲಿ ಅನುಭವಿಸಬೇಕು ಅಂತ ಆಸೆ ಇರುತ್ತೆ. ಆದರೆ ಧ್ಯಾನಕೂಟ ಮುಗಿದು ಹೋದ್ಮೇಲೆ ಮನೆಯಲ್ಲಿ ಅದೇ ಗಂಡ, ಅದೇ ಹೆಂಡತಿ, ಅದೇ ಮಕ್ಕಳು, ಅದೇ ಸಮಸ್ಯೆ, ಅದೇ ಕಷ್ಟಗಳು, ಅದೇ ದುಃಖಗಳು, ಅದೇ ರೋಗಗಳು, ಅದೇ ಸಾಲಗಳು ಬರುವಾಗ ಅಯ್ಯೋ ಏನು ದೇವ್ರ ಪ್ರೀತಿನೋ ಅದೇನು ದೇವ್ರ ಕರ್ಮನ, ಸಾಕಾಗೋಯ್ತು, ಎಷ್ಟು ಗಂಟೆಗೆ ಎದ್ದು ಪ್ರೇಯರ್ ಮಾಡಿ ಏನು ಪ್ರಯೋಜನ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೀವು ದೇವರ ಹತ್ರದಿಂದ ಹೋದರೂ ದೇವರು ನಿಮ್ಮಿಂದ ದೂರ ಹೋಗಲ್ಲ. ಇದೊಂದು ಸರ್ಕಲ್. ಆ ಸರ್ಕಲ್ ಒಳಗೆ ನೀವು, ನಮ್ಮ ದೇವರು, ನಮ್ಮ ಪ್ರೀತಿ ಪಾತ್ರರಿದ್ದೀವಿ. ನಾವು ಕಷ್ಟ ಬಂದಾಗ, ದುಃಖ ಬಂದಾಗ, ನೋವು ಬಂದಾಗ, ರೋಗ ಬಂದಾಗ ನಾವು ದೇವರಿಂದ ದೂರ ಹೋಗ್ತೀವಿ ಹೊರತು ದೇವರು ಅಲ್ಲೇ ಇರ್ತಾರೆ. ದೇವರು ನಮ್ಮ ಆ ಸರ್ಕಲ್ ಒಳಗಿಂದ ದೂರ ಹೋಗಲ್ಲ. ಅದು ನಾವು ಅರ್ಥ ಮಾಡ್ಕೊಳ್ಬೇಕು. ಚಪ್ಪಾಳೆ ತಟ್ಟಿ ದೇವರನ್ನು ಮಹಿಮೆ ಪಡಿಸಿ. ಹಿಂದೂ ಕುಟುಂಬದಿಂದ ಬಂದೆ, ಹಠ ಮಾಡಿ 10th ಸ್ಟ್ಯಾಂಡರ್ಡಲ್ಲಿ ಬ್ಯಾಪ್ಟಿಸಮ್ ತಗೊಂಡೆ. ನನಗೆ ಟೀಚರಾಗಿ ಕೆಲಸ ಇತ್ತು ಮಡಿಕೇರಿಯಲ್ಲಿ. ಹಸ್ಬೆಂಡಿಗೆ ಒಳ್ಳೆ ಬಿಸ್ನೆಸ್ ಇತ್ತು. ಒಂದು ಸುಪ್ರಭಾತದಲ್ಲಿ ಎಲ್ಲ ಬಿಸ್ನೆಸ್ ಲಾಸ್ ಆಗಿ ಫುಟ್ಪಾತಿಗೆ ಬಂದುಬಿಟ್ವಿ. ಮನೆ ಇತ್ತು, ಗಾಡಿ ಇತ್ತು, ಚಿನ್ನ ಇತ್ತು, ಎಲ್ಲ ಲಾಸ್ ಆಗಿ ಹೋಯ್ತು. ಆ ಸಮಯದಲ್ಲಿ ಕೂಡ ನನಗೆ ಗೊತ್ತಿತ್ತು, ನಾನು ಏನನ್ನು ಕಳ್ಕೊಂಡಿದ್ದೀನೋ ಅದರಲ್ಲಿ 2ಕ್ಕೆ ಅದಕ್ಕಿಂತ ಮಿಗಿಲಾಗಿ ಕೊಡುವ ದೇವರು ನಮ್ಮ ದೇವರು. ಕೇಳುವುದಕ್ಕಿಂತ ಬೇಡುವುದಕ್ಕಿಂತ ಮಿಗಿಲಾಗಿ ಕೊಡುವ ದೇವರು ನಮ್ಮ ದೇವರು ನನಗೆ ಗೊತ್ತಿತ್ತು. ಹಗಲು ರಾತ್ರಿ ಪರಮಪ್ರಸಾದ ಮುಂದೆ ಕೂತ್ಕೊಳ್ತಿದ್ದೆ. ಆ ಸಮಯದಲ್ಲಿ ಒಂದಿನ ನನ್ನ 2-3 ಕಸಿನ್ಸ್ ಬಂದು ನನ್ನ ಹತ್ರ ಹೇಳಿದರು, ಹಸ್ಬೆಂಡಿಗೆ ಕಿಡ್ನಿ ಆಪ್ರೇಷನ್ ಆಗಿ ಮನೆಗೆ ಡಿಸ್ಚಾರ್ಜ್ ಮಾಡಿ ಆಪ್ರೇಷನ್ ಆಗಿ ಮನೆಯಲ್ಲಿ ಬಂದಿದ್ದಾರೆ. ನನ್ನ 2-3 ಕಸಿನ್ಸ್ ಬಂದು ಹೇಳಿದರು. ನನ್ನ ಕಂಡ್ರೆ ನನ್ನ ಫ್ಯಾಮ್ಲಿಯಲ್ಲಿ ಎಲ್ಲರಿಗೂ ಇಷ್ಟ. ಎಲ್ಲ ಕಳ್ಕೊಂಡಾದಾಗ ಎಲ್ಲ ಒಬ್ಬೊಬ್ಬರೇ ದೂರ ಆಗಲಿಕ್ಕೆ ಶುರು ಆದರು. ಒಂದು 3 ಕಸಿನ್ಸ್ ಬಂದು ಹೇಳಿದರು, ಮಂಜು ಎಲ್ಲ ಕಳ್ಕೊಂಡಿದ್ಯಾ, ಫುಟ್ಪಾತಿಗೆ ಬಂದುಬಿಟ್ಟಿದ್ಯಾ, ಏಸು 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 ಅಂತ ಹೇಳಿ ಹೋಗಿ ಏನು ಸಿಕ್ತು ನಿನಗೆ? ಬೈಬಲ್ ಇಟ್ಕೊಂಡು ಎಲ್ಲ ಕಡೆ ಹೋಗ್ತಾ ಇದೆಯಾ, ಬೈಬಲ್ ನಿನಗೆ ಏನು ಕೊಡ್ತು? ಆದರೆ ಪುನಃ ಇನ್ನೊಂದು ಸಲ ನೀನು ಈ ಕ್ರೈಸ್ತತ್ವನ ಬಿಟ್ಟು ನಮ್ಮ ಹತ್ರ ನೀನು ಬರೋದಾದರೆ ನೀನು ಲಾಸ್ ಆಗಿದ್ದಷ್ಟು ನಮಗೆ ಕೊಡೋಕ್ಕಾಗಲ್ಲ. ಆದರೆ ಒಂದು ಮನೆ, ನಿನ್ನ ಹಸ್ಬೆಂಡಿಗೆ ಒಂದು ಸಣ್ಣ ಬಿಸ್ನೆಸ್, ನಿಮ್ಮ ಮಕ್ಕಳಿಗೆ ಬದುಕಲಿಕ್ಕೆ ಆಗುವಂಥದ್ದು ನಾವು ಇಡೀ ಫ್ಯಾಮಿಲಿ ಸ್ವಲ್ಪ ಸ್ವಲ್ಪ ಹಾಕಿ ನಿಮಗೆ ಮಾಡಿಕೊಡ್ತೀವಿ. ಏನು ಹೇಳಬೇಕು ಅಂತ ಒಂದು ನಿಮಿಷ ಗೊತ್ತಾಗಿಲ್ಲ. ಯಾಕೆಂದರೆ ನನಗೆ ಆ ಕಸಿನ್ಸ್ ನನ್ನ ಹತ್ರ ಬಂದು ಮಾತಾಡಲಿಕ್ಕೆ ಬಂದವರೆಲ್ಲ ಆಲ್ಮೋಸ್ಟ್ ನನ್ನ ಏಜ್, ನನಗೆ ತುಂಬ ಇಷ್ಟ ಇರುವವರು. ನಾನು ಸ್ವಲ್ಪ ಹೊತ್ತು ದೇವರ ಮುಂದೆ ಮೊಣಕಾಲು ಹೊರದೆ, ದೇವರೇ ನಾನು ಏನು ಮಾಡಬೇಕು, ನನಗೆ ನೀನಿಲ್ಲದೆ ನಾನು ಬದುಕೋಕ್ಕಾಗಲ್ಲ, ನನ್ನ ಜೀವ ನೀನು. ಯೇಸುವೆ, ನನ್ನ ನರನಾಡಿ ಕೀಳು ಮಜ್ಜೆ ಮಾಂಸಖಂಡಗಳಲ್ಲಿ ನೀನು ತುಂಬಿ ಹೋಗಿದ್ಯಾ, ನೀನಿಲ್ಲದ ಒಂದು ನಿಮಿಷ ಕೂಡ ನನ್ನಿಂದ ಯೋಚನೆ ಮಾಡೋಕ್ಕಾಗಲ್ಲ. ನಾನು ಇವರಿಗೆ ಏನು ಉತ್ತರ ಹೇಳಬೇಕು? ಇವ್ರನ್ನ ನೋವು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನನ್ನು ಪ್ರೀತಿಸಿ ನನ್ನ ಹತ್ರ ಬಂದವರು ನನ್ನ ಸಹೋದರರು, ನಾನು ಏನು ಹೇಳಬೇಕು? ದೇವರು ನನಗೆ ಒಂದು ವಾಕ್ಯ ಕೊಟ್ಟರು. ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 35ನೇ ವಾಕ್ಯ. ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಕಷ್ಟ ಸಂಕಟ, ಇಕ್ಕಟ್ಟು ಬಿಕ್ಕಟ್ಟು, ಹಿಂಸೆ ಬಾಧೆ ಇವುಗಳಿಂದ ಸಾಧ್ಯವೇ? ಇಲ್ಲ. ಹಸಿವು, ನೀರಾಡಿಕೆ, ನಗ್ನ ಸ್ಥಿತಿ, ಆಪತ್ತು ವಿಪತ್ತು, ಖಡ್ಗ ಕಟಾರಿಗಳಿಂದ ಸಾಧ್ಯವೇ? ಎಂದಿಗೂ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನನಗೆ ತುಂಬ ಖುಷಿ ಆಯಿತು. ದೇವರು, ನಾನು ಒಂದು ಸತ್ಯ ಹೇಳ್ತೀನಿ ಪ್ರಿಯರೇ, ಯಾವುದೇ ಕಷ್ಟ ಬರಲಿ, ದುಃಖ ಬರಲಿ, ನೋವು ಬರಲಿ, ರೋಗ ಬರಲಿ, ಮನುಷ್ಯರ ಹತ್ರ ಹಂಚ್ಕೊಳ್ಳೋಕೆ ಹೋಗಬೇಡಿ. 1 ಸಲ 2 ಸಲ ಕೇಳ್ತಾರೆ, ದಿನ ಸಾಯೋರಿಗಾಗಿ ಯಾರೂ ಅಳಲ್ಲ. ದೇವರು ಮುಂದೆ ಕೂರಿ. ಎಷ್ಟು ಸಮಯ ನೀವು ದೇವರ ಮುಂದೆ ಮೊಣಕಾಲೂರಿ ಕೂತು ನೀವು ದೇವರಲ್ಲಿ ಪ್ರಾರ್ಥಿಸಿ ನಿಮ್ಮ ಎಲ್ಲ ಅವಸ್ಥೆಗಳನ್ನು ದೇವರಿಗೆ ಸಮರ್ಪಿಸ್ತೀರೋ,
ನಮ್ಮ ಕಣ್ಣೀರನ್ನು ಒಂದೊಂದು ಹನಿ ಕಣ್ಣೀರನ್ನು ಬುದ್ದಲಿಯಲ್ಲಿ ಶೇಖರಿಸಿರುವ ದೇವರು ನಮಗೆ ತಕ್ಷಣ ಉತ್ತರ ಕೊಡುವ ದೇವರು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ನನ್ನ ಅವಸ್ಥೆ, ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ನನಗೆ ತುಂಬ ಖುಷಿ ಆಯಿತು. ದೇವರು ನಮ್ಮೊಂದಿಗೆ ಮಾತನಾಡುವ ದೇವರು. ಕಷ್ಟ ಬರುವಾಗ, ದುಃಖ ಬರುವಾಗ, ಎಲ್ಲ ಅವಸ್ಥೆಗಳಲ್ಲಿಯೂ ಒಂದು ಡಿಸಿಷನ್ ತೆಗಿಬೇಕಾ, ಬೈಬಲ್ ತೆಗೆದು ಓದಿ ದೇವರ ಹತ್ರ ಮಾತಾಡಿ, ದೇವರ ಹತ್ರ ಕೇಳಿ ನೀವು ಡಿಸಿಷನ್ಸ್ ತಗೊಳ್ಳಿ. ಮನುಷ್ಯರ ಹತ್ರ ಹೋಗ್ಬಿಟ್ಟು ನನಗೊಂದು ಮೆಸೇಜ್ ಕೊಡಿ, ನಾನು ಹಿಂಗೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ನನಗೊಂದು ಮೆಸೇಜ್ ಕೊಡಿ. ನೋ, ಮನುಷ್ಯರು ಮೆಸೇಜ್ ಕೊಡೋದು 3 ರೀತಿಯಲ್ಲಿ ಆಗಿರ್ತದೆ. ಒಂದು ದೈವ ಸ್ವಭಾವದಲ್ಲಿ, ದೇವರ ಸ್ವಭಾವದಲ್ಲಿ ಪವಿತ್ರಾತ್ಮ ಭರಿತರಾಗಿ ಕೆಲವರು ಮೆಸೇಜ್ ಕೊಡ್ತಾರೆ. 2ನೇದು ಸೈತಾನನಿಂದ ಬರುವಂತಹ ಮೆಸೇಜ್. 3ನೇದು ಮನುಷ್ಯ ಸ್ವಭಾವದಲ್ಲಿರುವ ಮೆಸೇಜ್. ಅದು ವಿವೇಚನೆ ವರದಿಂದ ಕೂಡಿದಂತಹ ಒಂದು ಕೌನ್ಸಿಲರಿಗೆ ಮಾತ್ರ ಅದು ಗೊತ್ತಿರ್ತದೆ, ನಾನು ಯಾವ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದೀನಿ. ಅಲ್ಲದೆ ಅವರು ಅವರದೇ ಆದ ರೀತಿಯಲ್ಲಿ ಮೆಸೇಜ್ ಕೊಟ್ಟರೆ ನಿಮ್ಮ ಬಾಳಿನ ರೂಟ್ ತಿರುಗಿ ಹೋಗುತ್ತೆ. ದೇವರ ಹತ್ರ ಕೇಳಿ ಡಿಸಿಷನ್ ತಗೊಳ್ಳಿ. ಏಕೆಂದರೆ ದೇವರಿಗೆ, ಪ್ರೀತಿ ಸ್ವರೂಪಿಯಾದ ದೇವರಿಗೆ ತನ್ನ ಮಕ್ಕಳಿಗೆ ಒಳ್ಳೆಯದನ್ನು ಮಾಡೋಕ್ಕೆ ಮಾತ್ರ ಗೊತ್ತು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನಾನು ಅವ್ರ ಹತ್ರ ಹೇಳಿದೆ, ಸಹೋದರರೇ, ನೀವು ನನ್ನ ಹತ್ರ ಬಂದಿರೋದು ತುಂಬ ಇಷ್ಟ, ನೀವು ನನ್ನ ಮೇಲಿನ ಪ್ರೀತಿಯಿಂದ ನನ್ನ ಹತ್ರ ಬಂದಿದ್ದೀನಿ ಅಂತ ನನಗೆ ಗೊತ್ತು. ಆದರೆ ಒಂದು ವಿಷಯ, ನನ್ನ ಯೇಸುವನ್ನು, ನನ್ನ ಈ ಜೀವ ಕೊಡುವ ನನ್ನ ಈ ಬೈಬಲನ್ನು ನಾನು ಬಿಟ್ಟು ಬಂದರೆ ನನ್ನ ಯೇಸು ಇರಲ್ಲ, ನೀವು ಇರಲ್ಲ. ಆದರೆ ಇವತ್ತು ನಾನು ನಿಮ್ಮನ್ನು ನಿರಾಶೆಪಡಿಸಿ ನನ್ನ ಯೇಸುವಿನ ಹಿಂದೆ ಹೋದರೆ ಒಂದು ದಿನ ನಿಮ್ಮನ್ನು ದೇವರು ನನಗೆ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯಾವ ಮನುಷ್ಯನಿಗೂ, ಯಾವ ಕಷ್ಟಕ್ಕೂ, ಯಾವ ದುಃಖಕ್ಕೂ, ಯಾವ ರೋಗಕ್ಕೂ, ನಮ್ಮ ಯಾವುದೇ ನಿರಾಶೆಗೂ, ಯಾವುದೇ ಅವಸ್ಥೆಗೂ ನಮ್ಮ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಿಕ್ಕೆ ಆಗಬಾರ್ದು ಪ್ರಿಯರೇ. ಅದು ನಿಜವಾದ ಕ್ರೈಸ್ತತ್ವ. ಅದು ನಿಜವಾದ ದೇವರ ಪ್ರೀತಿಯಿಂದ ತುಂಬಲ್ಪಟ್ಟ ಒಂದು ವ್ಯಕ್ತಿಯ ನಿಜವಾದ ಜೀವನ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನಾವು ನೆನೆಸ್ಕೋತೀವಿ, ನಾವು ಸಂತೋಷವಾಗಿದ್ದಾಗ ಮಾತ್ರ ದೇವರು ನಮ್ಮನ್ನು ಪ್ರೀತಿಸ್ತಾರೆ, ಕಷ್ಟದಲ್ಲಿರುವಾಗ ಇಲ್ಲ. ನಿಜವಾದ ಒಂದು ಯೇಸುವಿನ ಪ್ರೀತಿಯಿಂದ ತುಂಬಲ್ಪಟ್ಟ ಒಂದು ವ್ಯಕ್ತಿಯ ಆ ಒಂದು ಆಲೋಚನೆ ಎಲ್ಲ ಮಾತಲ್ಲ, ಅದು ಸೈತಾನನ ಕುತಂತ್ರದಿಂದ ಬರುವಂಥದ್ದು. ಏಕೆಂತ ಹೇಳಿದರೆ, ನನ್ನ ಅವಸ್ಥೆ ಯಾವ ಹೀನಾಯ ಸ್ಥಿತಿಯಲ್ಲಿತ್ತು ಅಂತ ಹೇಳಿದರೆ, ಮಹಾರಾಣಿ ಥರ ಬದುಕಿದ ಆ ಮಡಿಕೇರಿಯಲ್ಲಿ ಒಂದೊತ್ತು ಊಟಕ್ಕೆ ಸಹ ಕಷ್ಟ ಬಂದಂಥ ಅವಸ್ಥೆ. ಎಲ್ಲರಿಂದ ನಿಂದೆ ಅಪಮಾನ, ಎಲ್ಲರಿಂದ ಸೋಲು, ನಿರಾಶೆ, ನೋವು ಮಾತ್ರ. ಯಾಕೆ ಜೀವನ ಅಂತ ಹೇಳುವ ಅವಸ್ಥೆ. ಎಷ್ಟೋ ಬೆಳಿಗ್ಗೆ ದೇವರೇ ಯಾಕಾದರೂ ಬೆಳಿಗ್ಗೆ ಆಗುತ್ತೋ, ರಾತ್ರಿನೇ ನಾನು ಮಕ್ಕಳು ಮಲಗಿರುವಾಗ ಈ ಭೂಮಿ ಬಿರುಕುಬಿಟ್ಟು ನಮ್ಮನ್ನು ನುಂಗಿಬಿಡಬಾರ್ದ ಅಂತ ನೆನೆಸ್ಕೊಂಡ ದಿನಗಳು ಎಷ್ಟೋ ಇತ್ತು. ಬೆಳಿಗ್ಗೆ ಸಾಲಗಾರರು ಬಾಗಿಲು ತಟ್ಟಿಯೇ ನಮ್ಮ ಬಾಗಿಲು ಓಪನ್ ಆಗ್ತಾಯಿತ್ತು. ಅಂಥ ಅವಸ್ಥೆಯಲ್ಲಿ ಕೂಡ ನನಗೆ ಗೊತ್ತಿತ್ತು, ನನ್ನ ಯೇಸು ನಮ್ಮನ್ನು ಕೈ ಬಿಡುವುದಿಲ್ಲ. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ ಹೇಳುತ್ತೆ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ಏಕೆಂದರೆ ನಾನು ಪ್ರೀತಿ ಸ್ವರೂಪಿಯಾದ ದೇವರು. ನನ್ನ ಛಾಯೆಯಲ್ಲಿ, ನನ್ನ ಪ್ರೀತಿಯಲ್ಲಿ, ನನ್ನ ರೂಪದಲ್ಲಿ, ನನ್ನ ಜೀವ ಶ್ವಾಸ ಊದಿ ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದೇನೆ. ನಾನು ಪ್ರೀತಿ ಸ್ವರೂಪಿಯಾದ ದೇವರು, ಬೆನ್ನತ್ತಿ ಪ್ರೀತಿ ಮಾಡುವ ದೇವರು. ಆ ವಾಗ್ದಾನ ಇಟ್ಕೊಂಡು ನಾನು ಸಮಯ ಸಿಕ್ಕುವಾಗಲೆಲ್ಲ ಪರಮಪ್ರಸಾದ ಮುಂದೆ ಕೂರ್ತಿದ್ದೆ. ಸಮಯ ಸಿಕ್ಕುವಾಗಲೆಲ್ಲ ಮೊಣಕಾಲು ಊರಿ ಪ್ರಾರ್ಥಿಸ್ತಾ ಇದ್ದೆ. ನಾವು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗುವಾಗ ಒಂದು ಅಡ್ವಾನ್ಸ್ ಕೂಡ ಕೊಡಲಿಕ್ಕೆ ಕೂಡ ನಮ್ಮ ಹತ್ರ ದುಡ್ಡಿಲ್ಲ. ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು. ನನಗೆ ಗರ್ಭಚೀಲದಲ್ಲಿ ಕ್ಯಾನ್ಸರ್ ಬಂತು. ಸೋಲಿನ ಮೇಲೆ ಸೋಲು, ನೋವಿನ ಮೇಲೆ ನೋವು, ನಿರಾಶೆಯ ಮೇಲೆ ನಿರಾಶೆ ಎಲ್ಲ ಇರುವಾಗ, ಸಕ್ಕರೆ ಸುತ್ತ ಇರುವೆ ಮುತ್ಕೊಂಡಂಗೆ ನಮಗೆ ಫ್ರೆಂಡ್ಸ್ ಇರ್ತಾರೆ, ನೆಂಟರು ಬಂಟರು ಇರ್ತಾರೆ, ಎಲ್ಲರೂ ಇರ್ತಾರೆ. ಎಲ್ಲವನ್ನು ಕಳ್ಕೊಂಡಾದಾಗ ಬೀದಿಯಲ್ಲಿರುವ ನಾಯಿಗೆ ಕೂಡ ನಮ್ಮನ್ನು ಬೇಡ. ಎಷ್ಟು ಮಂದಿಗೆ ಆ ಪರಿಸ್ಥಿತಿ ಅರಿವಾಗಿದೆ ನನಗೆ ಗೊತ್ತಿಲ್ಲ. ಆ ಪರಿಸ್ಥಿತಿ ಬಂದಾಗಲೂ ನಾನು ದೇವರ ಹತ್ರ ಹೇಳ್ತಿದ್ದೆ, ದೇವರೇ ನೀನು ಬಂದಿದ್ದು ಜೀವ ನೀಡಲು, ಸಮೃದ್ಧಿಯಾಗಿ ನೀಡಲು ಅಂತೇಳಿ ಯೋಹಾನ 10:10 ನೀನು ವಾಗ್ದಾನ ಮಾಡಿದೆಯಾ ಸ್ವಾಮಿ. ಈ ಕ್ಯಾನ್ಸರ್ ನನಗೆ ಏನೂ ಅಲ್ಲ, ಸತ್ತ ಲಾಜರ್ನಿಗೆ ಜೀವ ಕೊಟ್ಟ ಯೇಸುವೆ, ಈ ಕ್ಯಾನ್ಸರಿಂದ ನನ್ನನ್ನು ಬಿಡುಗಡೆ ಮಾಡಲಿಕ್ಕೆ ನಿನಗೆ ಸಾಧ್ಯ ಸ್ವಾಮಿ. ನನ್ನ ಈ ದರಿದ್ರಾವಸ್ಥೆಯಿಂದ ನನ್ನನ್ನು ಬಿಡುಗಡೆಗೊಳಿಸಿ ನನ್ನ ಕುಟುಂಬವನ್ನು ಮರಳಿ ಕಟ್ಟಲಿಕ್ಕೆ ನಿನಗೆ ಸಾಧ್ಯ ಯೇಸುವೆ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ಏಕೆಂದರೆ ನೀನು ಪ್ರೀತಿ ಸ್ವರೂಪಿಯಾದ ದೇವರು. ಮಂಗಳೂರು ಪ್ರಾರ್ಥನಾ ತಂಡದವರ ಸಹಾಯದಿಂದಲೇ ನಾನು ಇಲ್ಲಿ ಆಪ್ರೇಷನ್ನಿಗೆ ಬಂದಿದ್ದು, ಫಾದರ್ ಮುಲ್ಲಾರ್ಸ್ ಹಾಸ್ಪಿಟ್ಲಲ್ಲಿ. ಆಪ್ರೇಷನ್ ಥಿಯೇಟ್ರಿಗೆ ಹೋಗುವಾಗ ನಾನು ದೇವರ ಹತ್ರ ಒಂದು ಮಾತು ಹೇಳಿದೆ, ದೇವರೇ ಯೇಸುವೆ, ನೀ ನನ್ನನ್ನು ಆರಿಸಿಕೊಂಡಿದ್ಯಾ, ಹಿಂದೂ ಕುಟುಂಬದಿಂದ ಆರಿಸಿಕೊಂಡಿದ್ಯಾ, ನಿನ್ನ ಕರುಣೆ ದೊಡ್ಡದು ಸ್ವಾಮಿ.
ನಿನ್ನ ಪ್ರೀತಿಯನ್ನು ನಾನು ಈ ಅವಸ್ಥೆಯಲ್ಲೂ ಕೂಡ ನಾನು ಅನುಭವಿಸ್ತಾ ಇದ್ದೀನಿ. ನನಗೆ ಗೊತ್ತು ನೀನು ನನ್ನ ಪಕ್ಕದಲ್ಲಿದ್ದೀಯ ಅಂತ ನನಗೆ ಗೊತ್ತು. ನಾನು ಸತ್ರು ಕೂಡ ಸಂತ ಪೌಲ್ರು ಹೇಳಿದಂತೆ ಅದು ಕೂಡ ನನ್ನ ಒಳಿತಿಗಾಗಿಯೇ. ಆದರೆ ಒಂದು ಮಾತು ನಾನು ಕೇಳ್ತಾ ಇದ್ದೀನಿ, ನನಗೆ ಜೀವ ಬೇಕು. ನನಗಿಬ್ಬರು ಮಕ್ಕಳಿದ್ದಾರೆ. ನಾನು ವಾಪಸ್ ಬಂದರೆ ನಿನಗಾಗಿ ನಾನು 24 ಗಂಟೆ ನಿಲ್ತೇನೆ ಸ್ವಾಮಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಆಪ್ರೇಷನ್ ಮುಗಿಸಿ ಹೊರಗಡೆ ಬಂದೆ. ಪುನಃ ನಾನು ಸ್ಕೂಲಿಗೆ ರೀಜಾಯ್ನ್ ಆದೆ. ಸೆಲೆಷನ್ ಸಿಸ್ಟರ್ಸ್ ಆಫ್ ಡಾನ್ ಬಾಸ್ಕೋ ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೆ. ಕೆಲಸಕ್ಕೆ ರೀಜಾಯ್ನ್ ಆದೆ. ದಿನಾ ಕಾಲು ಊದ್ಕೊಳ್ಳೋದು, ಹೆಜ್ಜೆ ಇಡೋಕ್ಕಾಗೋದಿಲ್ಲ ನನಗೆ ಕೂತು ಟೀಚ್ ಮಾಡಿ ಅಭ್ಯಾಸ ಇಲ್ಲ. ನನ್ನ ಕೆಲಸಕ್ಕೆ ನಿಜವಾದ ನ್ಯಾಯ ದೊರಕಿಸಬೇಕು ಅಂತ ಹೇಳುವ ಮನಸ್ಸಿನಲ್ಲಿ ಹಂಬಲ. ಆದರೆ ನಿಂತ್ಕೊಳ್ಳೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಕಾಲು ನೋವು, ಕಾಲು ಊದ್ಕೊಳ್ಳೋದು. ಒಂದು ದಿನ ಸ್ಕೂಲಿಗೆ ಹೋದರೆ ಒಂದು ದಿನ ರಜೆ ಆಗ್ತಾಯಿದೆ. ಮನೆಯ ಪರಿಸ್ಥಿತಿ ಅಂಥ ದರಿದ್ರ ಅವಸ್ಥೆ. ಒಂದೊತ್ತು ಊಟಕ್ಕೆ ಗತಿ ಇಲ್ಲ. ಬೆಂಗಳೂರಲ್ಲಿ ನಾವು ಫೀಸ್ ಕಟ್ಟಬೇಕು, ಮಕ್ಕಳಿಗೆ ಬಾಡಿಗೆ ಕಟ್ಟಬೇಕು, ಹಸ್ಬೆಂಡಿಗೆ ಒಂದು ಸಣ್ಣ ಸ್ಯಾಲರಿ ಅಷ್ಟೇ. ಆ ಅವಸ್ಥೆಯಲ್ಲಿ ಕೂಡ ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾಯಿದ್ವಿ ಕುಟುಂಬವಾಗಿ. ದೇವರೇ ನಿನ್ನ ಕರುಣೆ ನಮ್ಮ ಮೇಲೆ ಇಳಿದು ಬರಲಿ. ಆ ಸಮಯದಲ್ಲಿ ಬ್ರದರ್ ಡೇವಿಸ್ ನನಗೆ ಹೇಳಿದರು, ನೀನು ಒಂದು ಪ್ರಾಮಿಸ್ ಮಾಡಿದ್ದೆ ಅಲ್ಲ ಆಪ್ರೇಷನ್ ಥಿಯೇಟ್ರಲ್ಲಿ 24 ಗಂಟೆ ಯೇಸುವಿಗಾಗಿ ನಿಲ್ತೀನಿ ಅಂತೇಳಿ, ಎಲ್ಲಿ ಹೋಯ್ತು ನಿನ್ನ ಪ್ರಾಮಿಸ್? ನಾನು ಹೇಳಿದೆ, ನನ್ನ ಕುಟುಂಬದ ಅವಸ್ಥೆ, ನಾನು ಕೆಲಸ ಬಿಟ್ಟುಬಿಟ್ರೆ ಮೊದಲೇ ನಾನು ಒಂದೊತ್ತು ಊಟಕ್ಕೆ ಕಷ್ಟಪಡ್ತಾ ಇದ್ದೀನಿ. ಇನ್ನು ನನ್ನ ಪರಿಸ್ಥಿತಿ ನಾನು ಯಾರ ಹತ್ರ ಹೇಳ್ಕೊಳ್ಳೋಕ್ಕಾಗಲ್ಲ. ಲೋಕದ ಮುಂದೆ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ನನಗೆ ಗೊತ್ತು. ನಾನು ಕೆಲಸ ಮಾಡಲೇಬೇಕು. ಅವ್ರು ಹೇಳಿದರು, ಪ್ರೀತಿ ಸ್ವರೂಪಿಯಾದ ಯೇಸು ನಿನ್ನ ಜೀವನದಲ್ಲಿರೋದು, ಆ ಯೇಸು ನಿನ್ನನ್ನು ಆರಿಸ್ಕೊಂಡಿದ್ದಾರೆ ಅಂತ ಹೇಳುವ ವಿಶ್ವಾಸ ನಿನ್ನಲ್ಲಿದ್ದರೆ ನೀನು ಕೆಲಸ ಬಿಟ್ಟು ದೇವರ ಸೇವೆ ಮಾಡಲಿಕ್ಕೆ ಶುರು ಮಾಡು. ನಿನ್ನ ಕುಟುಂಬವನ್ನು ಯಾವ ರೀತಿ ದೇವರು ಅದ್ಭುತವಾಗಿ ನಡೆಸ್ತಾರೆ ಅಂತ ನೋಡು. ದೇವರಲ್ಲಿ ಭರವಸೆ ಇಟ್ಟು ಪರಮಪ್ರಸಾದ ಮುಂದೆ ಪ್ರಾರ್ಥಿಸಿ, ಯೇಸುವೆ ನೀನು ಪ್ರೀತಿ ಸ್ವರೂಪಿಯಾದ ದೇವರು ಅಂತೇಳಿ 100%, 101% ನಾನು ನಂಬ್ತೀನಿ ಸ್ವಾಮಿ. ನಾನು ಇವತ್ತು ರಿಸಗ್ನೇಷನ್ ಕೊಡ್ತಾ ಇದ್ದೀನಿ ಅಂತೇಳಿ ಹೋಗಿ ರಿಸೈನ್ ಲೆಟರ್ ಕೊಟ್ಟು ನಾನು ಬಂದೆ. ನಾನು ಮನೆಗೆ ಬಂದ 3ನೇ ದಿನದಲ್ಲಿ 1 ರೂಪಾಯಿ ಖರ್ಚಿಲ್ಲದೆ ನನ್ನ ಹಸ್ಬೆಂಡಿಗೆ ಒಮಾನಿಗೆ ಹೋಗಲಿಕ್ಕೆ ವೀಸಾ ಸಿಕ್ತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಹೆಂಗಿದ್ರು ತಟ್ತೀರಾ, ಜೋರಾಗಿ ತಟ್ಟಿ, ಬ್ಲಡ್ ಸರ್ಕ್ಯುಲೇಷನ್ ಆದರೆ ಆಗುತ್ತೆ. ದೇವರು ಎಲ್ಲ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ತೆಗೆದಾಕ್ಲಿಕ್ಕೆ ಶುರು ಮಾಡಿದರು. ಲಕ್ಷಾಂತರ ರೂಪಾಯಿ ಸಾಲದ ಅವಸ್ಥೆಯಿಂದ ಬಿಡುಗಡೆ ಮಾಡಿದರು. ಯಾವ ರೀತಿ ಅದ್ಭುತವಾಗಿ ಮಾಡಿದ್ರು ಅಂತ ಹೇಳಿದರೆ, 1.5 ಲಕ್ಷ ಸಾಲ ಇದ್ದ ಕಡೆ ಕೆಲವೊಂದು ಕಡೆ 15,000ದಲ್ಲೇ ಒನ್ ಟೈಮ್ ಸೆಟ್ಲ್ಮೆಂಟಿಗೆ ಬಂದರು ಕೆಲವು ಬ್ಯಾಂಕ್ ಅವರು. 20,000 ಇದ್ದ ಕಡೆ 8,000, 6,000, 5,000ಕ್ಕೆ ಬಂದರು. ಲಕ್ಷಾಂತರ ರೂಪಾಯಿ ಸಾಲ ನಮಗೆ ಗೊತ್ತಿಲ್ಲದೇ ನೀಗಿ ಹೋಯಿತು. ನನ್ನ ಮಕ್ಕಳಿಗೆ ICIC ಸ್ಕೂಲಲ್ಲಿ ಸೀಟ್ ಸಿಕ್ತು, ಸೆಲೆಷನ್ ಸಿಸ್ಟರ್ಸ್ ಆಫ್ ಡಾನ್ ಬಾಸ್ಕೋದಲ್ಲಿ. ಟೀಚರ್ಸಿಗೆ 2 ಮಕ್ಕಳಿದ್ದರೆ ಒಬ್ಬರಿಗೆ ಫ್ರೀ ಎಜುಕೇಷನಲ್ಲಿ. ನನ್ನ ಮಗಳು ಫಸ್ಟ್ ರ್ಯಾಂಕ್ ಬರ್ತಾಳೆ ಅಂತ ಹೇಳಿ ಅವಳಿಗೂ ಫ್ರೀಯಾಗಿ ಎಜುಕೇಷನ್ ಕೊಟ್ಟರು ದೇವರು. ನಾನು ನನ್ನ ಅವಸ್ಥೆನ ಸಿಸ್ಟರ್ಸ್ ಹತ್ರ ಎಕ್ಸ್ಪ್ಲೈನ್ ಮಾಡದೇ ನನ್ನ ಮಗಳು 10th ಸ್ಟ್ಯಾಂಡರ್ಡ್ ತನಕ 1 ರೂಪಾಯಿ ಫೀಸ್ ಇಲ್ಲದೆ ICIC ಸಿಲೆಬಸ್ಸಲ್ಲಿ ಎಜುಕೇಷನ್ ತಗೊಂಡ್ಲು. ಇವತ್ತು ದೇವರ ಕರುಣೆಯಿಂದ ಯುರೋಪ್ ಕಂಟ್ರಿಯಲ್ಲಿ, ಯುಕ್ರೇನಲ್ಲಿ ಮೆಡಿಕಲ್ ಮಾಡ್ತಾ ಇದ್ದಾಳೆ. ನಾವೇನು ಶ್ರೀಮಂತರಲ್ಲ. ದೇವರ ಕರುಣೆ, ದೇವರ ಪ್ರೀತಿ, ಆ ಯೇಸುವನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ. ನಾವು 25 ರಿಟ್ರೀಟ್ ಮಾಡ್ತೀವಿ, ಯೇಸುವಿನ ಬಗ್ಗೆ ಅರಿತಾ ಇದ್ದೀವಿ, ಯೇಸುವಿನ ವಾಕ್ಯದ ಕುರಿತು ಅರಿತಾ ಇದ್ದೀವಿ ಅಷ್ಟೇ. ಆ ಯೇಸುವನ್ನು ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಇಲ್ಲ. ಏಕೆಂತ ಹೇಳಿದರೆ, ಯೇಸುವನ್ನು ನಮ್ಮ ಜೀವನದಲ್ಲಿ ಆ ಪ್ರೀತಿಯನ್ನು ನಾವು ಅನುಭವಿಸಿದರೆ, ನಮಗೆ ಕಷ್ಟ ಬರುವಾಗ, ದುಃಖ ಬರುವಾಗ, ನೋವು ಬರುವಾಗ, ನಿರಾಶೆ ಬರುವಾಗ, ನನಗಾಗಿ ಪ್ರೇಯರ್ ಮಾಡಿ, ನನಗಾಗಿ ಪ್ರೇಯರ್ ಮಾಡಿ, ನನಗಾಗಿ ಪ್ರೇಯರ್ ಮಾಡಿ ಅಂತೇಳಿ ಬೈಬಲ್ ಹಿಡ್ಕೊಂಡು ನಡೆಯೋರ ಹತ್ರ ಎಲ್ಲ ನಾವು ಹೋಗಲ್ಲ. ನೀವು ಪ್ರಾರ್ಥಿಸಿರಿ, ನೀವು ಪ್ರಾರ್ಥಿಸಿರಿ. ಒಂದು ಹಿಂದೂ ಕುಟುಂಬದಲ್ಲಿ ಹುಟ್ಟಿದ ನನ್ನನ್ನು ದೇವರು ಆರಿಸ್ಕೊಂಡು, ಇವತ್ತು ನಾನು ಅಹಂಕಾರದಿಂದಲೋ ಜಂಬದಿಂದಲೋ ಹೇಳ್ತಾ ಇಲ್ಲ, ಎಷ್ಟೋ ಮೇಧಾವಿಗಳು ಪಂಡಿತರ ಮುಂದೆ ನಿಂತು ಇವತ್ತು ಸುವಾರ್ತೆ ಸಾರಿಸ್ತಾ ಇದ್ದಾರೆ. ಇಡೀ ಕರ್ನಾಟಕ, ಭಾರತ ದೇಶ ವಿದೇಶದಲ್ಲಿ ಹೋಗಿ ಇವತ್ತು ಸುವಾರ್ತೆ ಸಾರಲಿಕ್ಕೆ ಏನೂ ಅಲ್ಲದ ನನ್ನನ್ನು ಝೀರೋ ಆಗಿರುವ ನನ್ನನ್ನು ಆರಿಸಿಕೊಂಡಿದ್ದಾರೆ ಅಂದರೆ, ಹುಟ್ಟು ಕ್ರೈಸ್ತರಾದ ನೀವೆಲ್ಲ ನನಗಿಂತ ಎಷ್ಟೋ ಉತ್ತಮರು. ಹುಟ್ಟಿದಾಗದಿಂದ ಯೇಸುವನ್ನು ಅನುಭವಿಸ್ತಾ ಇರೋರು, ರಾಜಕ ವಂಶದವರು, ಸಿಂಹದ ಮರಿಗಳು. 25 ರಿಟ್ರೀಟಲ್ಲಿ ಹಿಂಗೆ ಬಂದು ಕೂತ್ಕೊಂಡು, ಹೌದಾ ಹಂಗೆ ಹೇಳುತ್ತಾ, ಹೌದಾ ಬೈಬಲ್ ವಾಕ್ಯ ಹಿಂಗೆ ಹೇಳುತ್ತಾ ಅಂತ ಕೇಳ್ಕೊಳ್ಬೇಕಾಗಿದ್ದವರಲ್ಲ. ಒಂದು ರಿಟ್ರೀಟ್ ಅಟೆಂಡ್ ಆದರೆ ಆ ಯೇಸುವಿನ ಪ್ರೀತಿಯನ್ನು ಅನುಭವಿಸಿ ಸಾವಿರಾರು ಜನರಿಗೆ ಯೇಸುವನ್ನು ಕೊಡಬೇಕಾದ ಸಿಂಹದ ಮರಿಗಳು ನೀವು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಆ ದೇವರ ಪ್ರೀತಿ, ಇಡೀ ಪ್ರೀತಿ. ನೀನು ಯಾವ ಅವಸ್ಥೆಯಲ್ಲಿದ್ದರೂ ಒಂದು ಸಲ ಈ ಲಿಂಕ್ ಸಿಕ್ಕಿಬಿಟ್ರೆ ಸಾಕು, ಮತ್ತೆ ನಿಮ್ಮನ್ನು ಅಲ್ಲಾಡ್ಸೋಕ್ಕಾಗಲ್ಲ ಯಾರ ಕೈಯಿಂದಲೂ.
ಯಾವ ಬಾಂಬ್ ಹಾಕ್ಲಿ, ಯಾವ 500 ರೂಪಾಯಿ ನೋಟ್ ಹೋಗ್ಲಿ, ಯಾವ 1000 ರೂಪಾಯಿ ನೋಟ್ ಹೋಗ್ಲಿ, ಆಕಾಶ ಕಳಿಸಿ ನಮ್ಮ ತಲೆ ಮೇಲೆ ಬೀಳ್ರಿ, ನಾವು ಅಲ್ಲಾಡೋದಿಲ್ಲ ಯೇಸುವಿನ ಪ್ರೀತಿಯಿಂದ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಒಂದು, ದೇವರ ಪ್ರೀತಿಯನ್ನು ಅನುಭವಿಸುವರು ನಿರಂತರವಾಗಿ ಆ ದೇವರ ಪ್ರೀತಿಯಲ್ಲಿ ನಿಲ್ತೀವಿ, ಲಿಂಕ್ ಇಟ್ಕೊಳ್ತೀವಿ ಪ್ರಾರ್ಥನೆಯ ಮೂಲಕ. ಎರಡನೆಯದು, ದೇವರ ಪ್ರೀತಿಯನ್ನು ಅನುಭವಿಸುವಾಗ ನಮ್ಮಲ್ಲಿ ಬದಲಾವಣೆ ಉಂಟಾಗುತ್ತೆ. ದೇವರ ಪ್ರೀತಿ ಎಂಥ ಪ್ರೀತಿ ಅಂದರೆ, ಆಗ ನಾನು ಹೇಳಿದೆ, ನೀನು ವ್ಯಭಿಚಾರಿಯಾಗಿರು, ನೀನು ಕಳ್ಳನಾಗಿರು, ನೀನು ಸುಳ್ಳನಾಗಿರು, ನೀನು ಎಂಥವರೇ ಆಗಿರು, ಬೆನ್ನತ್ತಿ ಬೆನ್ನತ್ತಿ ಪ್ರೀತಿ ಮಾಡಿ ನಿಮ್ಮ ಹತ್ರ ಬರುವ ಪ್ರೀತಿ ಯೇಸುವಿನ ಪ್ರೀತಿ. ಆದರೆ ಆ ಪ್ರೀತಿಯಿಂದ ನಾವು ತುಂಬಲ್ಪಟ್ಟಾಗ ನಮಗೆ ಗೊತ್ತಿಲ್ಲದೇನೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಿ ಹೋಗುತ್ತೆ. ನಾವು ನೋಡ್ತೀವಿ ಜಕಾಯನ ಆ ಇನ್ಸಿಡೆಂಟಲ್ಲಿ, ಲೂಕನ ಸುವಾರ್ತೆಯಲ್ಲಿ, ಜಕಾಯನ ಇನ್ಸಿಡೆಂಟ್ 9ನೇ ಅಧ್ಯಾಯದಲ್ಲಿ, ಲೂಕನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಜಕಾಯನಿಗೆ ಯೇಸುವಿನ ಕುರಿತು ಗೊತ್ತಿಲ್ಲ, ಯೇಸುವಿನ ಕುರಿತು ಗೊತ್ತಿಲ್ಲ ಅವನಿಗೆ ಏನೇನೋ, ಯಾರ್ಯಾರೋ ಬಂದು ಹೇಳಿದರು. ಜಕಾಯನ ಕಂಡ್ರೆ ಎಲ್ಲರಿಗೂ ಭಯ. ಕೆಲವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ, ಹೌದಲ್ವಾ? ಕೆಲವರು ಯಾವ ಸೈಜಲ್ಲಿದ್ದರೂ ಅವ್ರನ್ನ ನೋಡಿಬಿಟ್ರೇ ಸಾಕು, ಒಂದು ಸಲ ಕಣ್ಣಿಂಗ್ ಮಾಡಿಬಿಟ್ರೆ ಸಾಕು, ಎಲ್ಲರೂ ಗಡಗಡ ನಡಿ ಹೋಗ್ಬಿಡ್ತಾರೆ. ಹಂಗೆ ಜಕಾಯ ಶಾರ್ಟ್ ಆಗಿದ್ರು, ಅವನು ಸುಂಕ ವಸೂಲಿಗಾರನ ಮುಖಂಡನಾಗಿದ್ದ. ಅವನ ನೋಡಿದ ತಕ್ಷಣ ಎಲ್ಲಿ ನನ್ನ ಹತ್ರ ದುಡ್ಡು ಕೇಳ್ಬಿಡ್ತಾನೋ ಅಂತೇಳಿ ಎಲ್ಲರೂ ಅಯ್ಯೋ ಕುಳ್ಳ ಬಂದ ಓಡೋಗ್ಬಿಡೋಣಪ್ಪೋ ಅಂತೇಳಿ ಓಡೋಗ್ಬಿಡ್ತಿದ್ರು. ಅವನ ಎಲ್ಲರೂ ನೋಡಿದರೆ ಒಂದ ಎದುರ್ತಿದ್ರು. ಪಾಪಿ ಪಾಪಿ ಕುಳ್ಳ 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 ಅಂತ ಕೇಳಿ ಅವನಿಗೂ ಜನರನ್ನ ಕಂಡ್ರೆ ಆಗಲ್ಲ. ಹುಟ್ಟುವಾಗ ಯಾರೂ ಕೆಟ್ಟವರಲ್ಲ ಈ ಪ್ರಪಂಚದಲ್ಲಿ. ನಾನು ಪರಪ್ಪನ ಅಗ್ರಹಾರದಲ್ಲಿ ಜೈಲ್ ಮಿನಿಸ್ಟ್ರಿ ಮಾಡೋಕ್ಕೆ ಕೆಲವೊಮ್ಮೆ ಸಿಸ್ಟರ್ ಆ್ಯಡಲ್ ಜೊತೆ ಹೋಗ್ತೀನಿ. ಅಲ್ಲಿ ಕೆಲವರ ಹತ್ರ ಮಾತಾಡುವಾಗ ಅವ್ರ ಬಗ್ಗೆ ಪೇಪರ್ಲೆಲ್ಲ ಓದಿರ್ತೀನಿ, 9 ಕೊಲೆ ಮಾಡ್ದ, 10 ರೇಪ್ ಮಾಡ್ದ ಅಂತೆಲ್ಲ. ಅವ್ರ ಹತ್ರ ಮಾತಾಡುವಾಗ ಈ ವ್ಯಕ್ತಿನ ಹಿಂಗೆಲ್ಲ ಮಾಡ್ದ, ಅಷ್ಟು ಪಾಪ ಥರ ಮಾತಾಡುವ, ಇವನಿಗಿಂದ ಹೆಂಗೆ ಕೊಲೆ ಮಾಡೋಕ್ಕೆ ಬುದ್ಧಿ ಬಂತು, ಶಕ್ತಿ ಬಂತು ಅಂತ ನಾನು ಕೆಲವೊಮ್ಮೆ ಅವನ ಹತ್ರ ಪಕ್ಕದಲ್ಲಿ ಕೂರುವಾಗ ನೆನೆಸ್ಕೋತೀನಿ. ಹುಟ್ಟುವಾಗ ಯಾರೂ ಕೆಟ್ಟವರಲ್ಲ. ಹುಟ್ಟಿದ ಮೇಲೆ ಅವನು ಬೆಳೆದು ಬರುವ ವಾತಾವರಣ, ಪರಿಸ್ಥಿತಿ, ಅವನ ಅವಸ್ಥೆ ಅವನನ್ನು ಆ ನೀಚ ಗತಿಗೆ ತೆಗೆದುಕೊಂಡು ಹೋಗ್ತದೆ ಅಷ್ಟೇ. ಹುಟ್ಟುವಾಗ ಜಕಾಯ ಕೂಡ ಏನು ಜನರನ್ನ ಕಂಡ್ರೆ ಆಗಲ್ಲ, ಬಡ್ಡಿ ವಸೂಲಿ ಮಾಡಬೇಕು, ಸುಂಕ ವಸೂಲಿ ಮಾಡಬೇಕು ಅಂತ ಇದ್ದವನಲ್ಲ. ಅವನಿಗೆ ಆ ಕೆಲಸ ಸಿಕ್ಕಿದ ಮೇಲೆ ಅವನ ಆ ಪರಿಸ್ಥಿತಿ ಅವನನ್ನು ಹಾಗೆ ಮಾಡ್ತು. ಜನರು ಕೂಡ ಅವನನ್ನು ಕುಳ್ಳ ಕುಳ್ಳ ಪೆದ್ದು, ಅವನು ಹಂಗೆ, ಅವನು ಹಿಂಗೆ, ಅವನು ಇದು ಮಾಡ್ತಾನೆ, ಅದು ಮಾಡ್ತಾನೆ, ಅವನೊಬ್ಬ ಕಠೋರ ಮನುಷ್ಯ. ಕೇಳಿ ಕೇಳಿ ಅವ್ರಿಗೂ ಸಾಕಾಗಿ ಹೋಗಿತ್ತು. ಯಾಕಪ್ಪ ಈ ಜೀವನ, ಯಾರ ಹತ್ರ ಹೇಳ್ಕೊಳ್ಳೋದು? ಕೆಲವರಿಗೆ ನೋಡಲಿಕ್ಕೆ ಮಾತ್ರ ಗಡ್ಡಕ್ಕಾಗಿರ್ತಾರೆ, ದೊಡ್ಡ ದೊಡ್ಡ ಮೀಸೆ ಬಿಡೋದು, ಹೆಂಗಸರು ಮನೆಯಲ್ಲಿ ಬಡ 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 ಹೇಳೋದು, ಒಳಗೆ ಬರೀ ಟೊಲ್ಲು ಇರ್ತದೆ. ಮಾತಾಡಿದರೆ ಸಾಕು, ಯಾರ ಹತ್ರ ಆದ್ರೆ ಶೇರ್ ಮಾಡ್ಕೋಬೇಕು, ಅಳಬೇಕು ಅಂತ ಇರುತ್ತೆ. ಅಂಥ ಜಕಾಯ ಯೇಸುವಿನ ಬಗ್ಗೆ ಕೇಳಿಸ್ಕೊಂಡ. ಯೇಸು ಸತ್ತ ಲಾಜರನಿಗೆ ಜೀವ ಕೊಟ್ಟ, ಯೇಸು ಕುಂಟರಿಗೆ ಕಾಲು ಕೊಟ್ಟರು, ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟರು, ಮೂಗನಿಗೆ ಮಾತಾಡುವ ಶಕ್ತಿ ಕೊಟ್ಟರು. ದೆವ್ವವನ್ನು ಯೇಸು ಬಿಡಿಸಿದ್ರು. ಯೇಸುವಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಇಲ್ಲಿ ಕೂಡ ನೀವು ಯೇಸುವಿನ ಬಗ್ಗೆ ಕೇಳಿದ್ದೀರಾ, ಚಿಕ್ಕದ್ರಿಂದ ಯೇಸುವನ್ನು ಅರಿತಿದ್ದೀರಾ, ಎಷ್ಟೋ ರಿಟ್ರೀಟಲ್ಲಿ ಭಾಗವಹಿಸಿ ಇದೊಂದು ರಿಟ್ರೀಟ್ ಏನಾಗ್ಬಿಡುತ್ತೆ ನೋಡೋಣ ಅಂತೇಳಿ ಬಂದು ಕೂತಿರ್ಬೋದು. ವೀಸಾ ಸಿಕ್ಕಲಿ ದೇವರೇ ನನಗೆ, ಯೇಸುವೆ ನನ್ನ ಕಷ್ಟ ಪರಿಹಾರ ಆಗಲಿಪ್ಪ, ಯೇಸುವೆ ನಾನು ಈ ರೋಗ ಬಿಟ್ಟು ಹೋಗಲಿ ಸ್ವಾಮಿ, ಯೇಸುವೆ ನಾನು ಒಳ್ಳೆ ಮಾರ್ಕ್ಸಲ್ಲಿ ಪಾಸ್ ಆಗಲಿ, ಯೇಸುವೆ ನನ್ನ ಮಗನಿಗೆ ಮದುವೆ ಆಗಲಿ, ಯೇಸುವೆ ನಮ್ಮ ಕುಟುಂಬ ಸರಿಯಾಗಲಿ, ಯೇಸುವೆ ನನ್ನ ಗಂಡ ಕುಡ್ತಾ ಬಿಟ್ಟೋಗಲಿ, ಯೇಸುವೆ ನನ್ನ ಹೆಂಡತಿ ಬಿಟ್ಟೋದವಳು ವಾಪಸ್ ಬರಲಿ, ಏನೇನೋ ಕೋರಿಕೆಗಳು ಬೇಡಿಕೆಗಳು ಇಟ್ಕೊಂಡು ನೀವು ಇಲ್ಲಿ ಬಂದು ಕೂತಿರ್ಬೋದು. ಬರೋರೆಲ್ಲ ಏನಾದರೂ ಒಂದು ಮೂಟೆ ಹೊತ್ಕೊಂಡೇ ಬರೋದು. ಯೇಸುವೆ ನಂಗೆ ಅದು ಮಾಡಪ್ಪ, ಯೇಸುವೆ ನಂಗೆ ಇದು ಮಾಡಪ್ಪ, ಯೇಸುವೆ ನಾನು ಈ ಕಷ್ಟ ಇದು ಮಾಡಿಬಿಟ್ರೆ ಇದು ಕೊಡ್ತೀನಪ್ಪ, ಲಂಚ ಬೇರೆ ಇಟ್ಕೊಂಬಂದಿರ್ತಾರೆ. ನೀನು ಒಂದು ಈ ಬೇಡಿಕೆ ಕೋರಿಕೆ ಈಡೇರ್ಬಿಟ್ರೆ ಇನ್ನು ನೆಕ್ಸ್ಟ್ ರಿಟ್ರೀಟ್ಗೆ ಕೂಡ ನಾನು ಇಲ್ಲಿಗೆ ಬರ್ತೀನಿ ಅಂತ ಮನೆಯಲ್ಲೇ ಅರಿಕೆ ಹೊತ್ಕೊಂಬಂದಿರ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಆದರೆ ಯೇಸುವಿನ ಮಗಳಾಗಿ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಬೇಡಿಕೆ ಕೋರಿಕೆಗಿಂತ ಮಿಗಿಲಾಗಿ ಯೇಸುವಿನ ಪ್ರೀತಿಗಾಗಿ ನಿಮ್ಮ ಹೃದಯವನ್ನು ತೆರೆದಿಡಿ. ಜಕಾಯನ ರೀತಿಯಲ್ಲಿ ಯೇಸುವಿನ ಬಗ್ಗೆ ಕೇಳಿದ ಜಕಾಯ ಯೇಸುವನ್ನು ನೋಡಲೇಬೇಕು, ಅವರ ಪ್ರೀತಿಯನ್ನು ಅನುಭವಿಸಲೇಬೇಕು. ಅದು ಯಾವ ಥರ ಯೇಸು ನೋಡಿಬಿಡು ಅಂತೇಳಿ ಮರ ಹತ್ತಿ ಕೂತ್ಕೊಂಡ. ದೊಡ್ಡ ಸದ್ದು ಗದ್ದಲದಲ್ಲಿ ಯೇಸು ಬರ್ತಾ ಇದ್ದಾರೆ. ತುಂಬ ಶಿಷ್ಯಂದಿರು, ಜನರ ಗುಂಪು ಸಮೂಹವಾಗಿ ಯೇಸು ಬರ್ತಾ ಇದ್ದಾರೆ. ಯೇಸು ಬಂದಿದೆ. ಜಕಾಯ ಅಯ್ಯೋ ಯೇಸುವನ್ನು ನಾನು ನೋಡ್ಬಿಟ್ಟಪ್ಪ ಅಂತೇಳಿ ಖುಷಿಯಲ್ಲಿ ನೋಡ್ತಾ ಇರುವಾಗಲೇ ಯೇಸು ಅವನ ಹತ್ರ ಹೋಗಿಬಿಟ್ರು. ಯೇಸು ಮರದ ಹತ್ರ ಬಂದು ಹೇಳ್ತಿದ್ದಾರೆ, ಜಕಾಯ್ ಹಿಡಿದು ಬಾ, ನಾನು ಇವತ್ತು ನಿಮ್ಮ ಮನೆಯಲ್ಲಿ ತಂಗ್ತಾ ಇದ್ದೀನಿ. ಜಕಾಯಿಗೆ ಸಂತೋಷವೇ ಸಂತೋಷ. ಅವನು ಕನಸಲ್ಲೂ ನೆನೆಸಿಲ್ಲ
ಅಯ್ಯೋ ಯೇಸು ಸ್ವಾಮಿ ಕುಂಟ್ರಿಗೆ ಕಾಲು ಕೊಟ್ಟು ಉಂಟು ಕುರುಡನಿಗೆ ಕಣ್ಣು ಕೊಟ್ಟು ಸತ್ತವರಿಗೆ ಜೀವ ಕೊಟ್ಟಂತ ಅಂಥ ದೊಡ್ಡ ವ್ಯಕ್ತಿ ಯೇಸು ನನ್ನ ಮನೆಗೆ ಬರೋದ, ಪಾಪಿಯಾದ ನನ್ನ ಮನೆಗೆ ಬರೋದ. ಕೆಲವರು ಹೇಳ್ತಾರೆ, ಸಿಸ್ಟರ್ ನನ್ನಂಥ ಪಾಪಿ ಪ್ರಾರ್ಥನೆ ಮಾಡಿದರೆ ಕೇಳೋದಿಲ್ಲ ದೇವರು. ನೀನು ಕೂಡ ದೇವರ ಸೃಷ್ಟಿ, ನೀನು ಕೂಡ ದೇವರ ಸೃಷ್ಟಿ. ನೀನು ಯಾವ ಅವಸ್ಥೆಯಲ್ಲೇ ಆಗಿರು, ಎಂಥ ಅವಸ್ಥೆಯಲ್ಲೇ ಆಗಿರು, ನಿನ್ನ ಪ್ರಾರ್ಥನೆ ಕೂಡ ಯೇಸು 100%, 101% ಚಪ್ಪಾಳೆ ತಟ್ಟಿ ದೇವರಿಗೆ ಕೇಳುವ ದೇವರು ನಮ್ಮ ದೇವರು. ನೀನು ಈ ಆಲಯದಿಂದ ಹೊರಗಡೆ ಹೋಗುವಾಗ ಹೊಸ ವ್ಯಕ್ತಿಯಾಗಿ, ಹೊಸ ಸೃಷ್ಟಿಯಾಗಿ ಯೇಸುವಿಗೆ ಸಾಕ್ಷಿಯಾಗಿ ಹೋಗಬೇಕು. ಜಕಾಯನ ರೀತಿಯಲ್ಲಿ ಜಕಾಯನಿಗೆ ಖುಷಿಯಾಗಿರಬೇಕು. ಏಕೆಂತ ಹೇಳಿದರೆ ಯಾವಾಗಲೂ ನಾವು ದೇವಾಲಯ ಹುಡ್ಕೊಂಡು ಹೋಗ್ತೀವಿ ಪ್ರಾರ್ಥನೆ ಮಾಡೋಕ್ಕೆ, ಹೌದಲ್ವಾ? ಆದರೆ ದೇವರೇ ಜಕಾಯನ ಹತ್ರ ಬಂದುಬಿಟ್ರು. ಜಕಾಯನಿಗೆ ಇಳಿದು ಬರಬೇಕಾ, ಡೈಯೊಡ್ದು ಬರಬೇಕಾ ಏನೂ ಗೊತ್ತಿಲ್ಲ, ಹೆಂಗೋ ಹಾರ್ಕೊಂಡು ಯೇಸು ಹತ್ರ ಬಂದ್ಬಿಟ್ಟ. ಪಕ್ಕದಲ್ಲಿರೋರ ಹತ್ರ ಅಲ್ಲ, ಕಣ್ಣಲ್ಲಿ ನೋಡ್ದ ಪೊಳೆ ಇಷ್ಟು ಕಾಲ ನೀನು ಹೇಳ್ತಿದ್ಯಲ್ಲ ನನ್ನ ಕುಳ್ಳ ಪಾಪಿ ಅಂತ, ನೋಡು ನಿನ್ನ ಮನೆಗೆ ಬಂದ್ರ ಯೇಸು, ನನ್ನ ಮನೆಗೆ ಬಂದರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಘನಗಂಭೀರದಲ್ಲಿ ಹೋದ ಯೇಸು, ಏನು ಮಾತಾಡಲಿಲ್ಲ, ಬರೀ ಪ್ರೀತಿ ಮಾಡಿದರು. ಯೇಸುವಿಗೆ ಪ್ರೀತಿ ಮಾಡೋಕ್ಕೆ ಮಾತ್ರ ಗೊತ್ತು. ಅಲ್ಲಿದ್ದ ನೆರೆಯವರು, ಅಲ್ಲಿದ್ದವರು ದೊಡ್ಡ ದೊಡ್ಡ ಮೇಧಾವಿಗಳು, ಪಂಡಿತರೆಲ್ಲ ಹೇಳ್ತಾ ಇದ್ದಾರೆ, ನೋಡು ಯೇಸು ಒಬ್ಬ ಪಾಪಿಯ ಮನೆಗೆ ಹೋಗ್ತಾ ಇದ್ದಾನೆ. ಕೆಲವರು ಹೇಳ್ಬೋದು, ಅವನೊಬ್ಬ ಕಳ್ಳ, ಅವನೊಬ್ಬ ಕೊಲೆಗಾರ, ಅವಳೊಬ್ಬಳು ವ್ಯಭಿಚಾರಿ, ಅವಳು ರಿಟ್ರೀಟಿಗೆ ಹೋದರೆ, ಅವನು ರಿಟ್ರೀಟಿಗೆ ಹೋದರೆ ಅವಳ ಪ್ರಾರ್ಥನೆ ಯೇಸು ಕೇಳೋದುಂಟ? ನೀನು ಯಾವ ಅವಸ್ಥೆಯಲ್ಲಿರು, ಯೇಸುವನ್ನು ಅವರ ಪ್ರೀತಿಯನ್ನು ನಿನ್ನ ಜೀವನದಲ್ಲಿ ನೀನು ಅನುಭವಿಸಿರಿ. ಮಗನೇ, ನಿನ್ನ ಜೀವನ ಬದಲಾಗುವ ರೀತಿ ನೋಡಿ. ಆ ಮಾತು ಕೇಳಿದ ತಕ್ಷಣ ಜಕಾಯ ಎದ್ದು ನಿಂತು ಹೇಳ್ತಾನೆ, ಯೇಸುವಿನ ಪ್ರೀತಿಯನ್ನು ನಾನು ಅನುಭವಿಸಿದ ಈ ನಿಮಿಷದಲ್ಲಿ ನನ್ನ ಜೀವನದಲ್ಲಿ ನಾನು ಬದಲಾಗ್ತಾ ಇದ್ದೀನಿ. ಯಾರ ಹತ್ರಲ್ಲ ನಾನು ಏನೆಲ್ಲ ಕಸಿದುಕೊಂಡಿದ್ದೀನೋ ಅದರ 4 ಪಟ್ಟು ನಾನು ವಾಪಸ್ ಕೊಡ್ತೀನಿ. ನಾನು ಬಡವನಾದರೂ ಪರವಾಗಿಲ್ಲ, ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ, ಒಂದೇ ಒಂದು ನುಡಿಯಿಂದ ಸರ್ವವನ್ನು ಸೃಷ್ಟಿ ಮಾಡಿದ ಯೇಸು ಅವರ ಪ್ರೀತಿ ನನ್ನಲ್ಲಿರುವಾಗ ಈ ನಶ್ವರವಾದ ಈ ಹಣ ಕಾಸು ಅದೆಲ್ಲ ನನಗೆ ಹಾಕಿರೋದು, ನನ್ನ ಯೇಸು ನನಗೆ ಸಾಕು, 4 ಪಟ್ಟು ನಾನು ವಾಪಸ್ ಕೊಡ್ತೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. 25 ರಿಟ್ರೀಟ್ ಅಟೆಂಡ್ ಆದರೂ ಕೂಡ ನಮ್ಮ ಜೀವನದಲ್ಲಿ ಯಾಕೆ ಬದಲಾವಣೆ ಆಗ್ತಾ ಇಲ್ಲ ಅಂದರೆ, ಯೇಸುವಿನ ಪ್ರೀತಿಯನ್ನು ಅರಿತಾ ಇದ್ದೀವಿ, ಅನುಭವಿಸ್ತಾ ಇಲ್ಲ, ನಾವು ಬದಲಾಗ್ತಾ ಇಲ್ಲ. ಬದಲಾಗಿ ಇವತ್ತು ಆ ಯೇಸುವಿನ ಪ್ರೀತಿಗೆ ದೇವರ ವಾಕ್ಯ ಹೇಳುತ್ತೆ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ನಿನ್ನ ಹೃದಯದ ಕದವನ್ನು ನಾನು ತಟ್ಟುತ್ತಾ ಇದ್ದೀನಿ, ನಿನ್ನ ಹೃದಯದ ಕದವನ್ನು ತಟ್ಟುತ್ತಾ ಇದ್ದೀನಿ, ನೀನು ನನಗಾಗಿ ನಿನ್ನ ಹೃದಯವನ್ನು ತೆರೆದುಕೊಟ್ರೆ ಅದರಲ್ಲಿ ಬಂದು ನಾನು ತಂಗ್ತೀನಿ. ಯಾವ ಜಕಾಯನ ಮನೆಗೆ ಹೋಗಿ ತಂಗಿದ ಯೇಸು, ಅದೇ ಯೇಸು 2000 ವರ್ಷದಿಂದ ಜೀವಂತವಾಗಿರುವ ಯೇಸು ನಿನ್ನ ಹೃದಯಕ್ಕೆ ಬರಲಿಕ್ಕೆ, ನಿನ್ನ ಮನೆಗೆ ಬರಲಿಕ್ಕೆ, ನಿನ್ನ ಮನೆಯಲ್ಲಿ ನಿನ್ನ ಹೃದಯದಲ್ಲಿ ವಾಸಿಸಲಿಕ್ಕೆ ಕಾಯ್ತಾ ಇದ್ದಾರೆ. ಪ್ರಿಯರೇ, ನೀನು ಬದಲಾವಣೆ ಆದರೆ ಸಾಕು. ಜಕಾಯ ಬದಲಾದ. ಜಕಾಯ ಹೇಳಿದ, ಯೇಸುವೆ ನಿನ್ನ ಪ್ರೀತಿಯನ್ನು ಅನುಭವಿಸಿದ ಈ ನಿಮಿಷದಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ಕಸಿದುಕೊಂಡದಕ್ಕಿಂತ 4 ಪಟ್ಟು ನಾನು ವಾಪಸ್ ಕೊಡ್ತೀನಿ, 4 ಪಟ್ಟು ನಾನು ವಾಪಸ್ ಕೊಡ್ತೀನಿ. ಇನ್ನು ಮುಂದೆ ಇಂಥ ಕ್ರೂರ ಕೃತ್ಯ ನಾನು ಮಾಡೋದಿಲ್ಲ. ಯೇಸು ಹೇಳ್ತಾರೆ, ಇಂದು ಈ ಮನೆ ಉದ್ಧಾರ ಆಯಿತು, ಇಂದು ನಿನ್ನ ಕಷ್ಟ ಪರಿಹಾರ ಆಯಿತು, ಇಂದು ನಿನಗೆ ರೋಗ ಸೌಖ್ಯ ಸಿಕ್ತು, ಇಂದು ನಿನ್ನ ಸಾಲ ಬಿಡುಗಡೆ ಆಯಿತು, ಇವತ್ತು ನಿನಗೆ ವೀಸಾ ಸಿಕ್ತು, ಇವತ್ತು ನಿನ್ನ ಬೇಡಿಕೆ ಕೋರಿಕೆಗಳು ಈಡೇರ್ತು. ನೀನು ಏನು ಆ ಬಂಧನದಲ್ಲಿ ಸಿಕ್ಕಾಕೊಂಡಿದೆಯೋ ಪ್ರೀತಿಯ ಮಗನೇ, ಆ ಬಂಧನದಿಂದ ಹೊರಗಡೆ ಬಾ. ಯೇಸು ನನ್ನ ರಕ್ಷಕ. ಯೇಸುವಿಗೆ ಮಿಗಿಲಾದುದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಯೇಸುವಿನ ಪ್ರೀತಿಗಿಂತ ಮಿಗಿಲಾದುದು ಈ ಲೋಕದಲ್ಲಿ ಯಾವುದಿಲ್ಲ. ಆ ಅವಸ್ಥೆಗೆ ನೀನು ಬಂದುಬಿಡು. ನಿನ್ನ ಜೀವನ ಬದಲಾಯಿಸಲಿಕ್ಕೆ ಈ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ತನ್ನಿಂದ ತಾನೇ ಬದಲಾಗ್ತಾ ಹೋಗ್ತದೆ. ಒಂದು ಹೊತ್ತು ಊಟಕ್ಕೆ ಸಹ ಗತಿ ಇಲ್ಲದೆ 7 ವರ್ಷಕ್ಕೆ ಹಿಂದೆ ನಾನು ಬೆಂಗಳೂರಿಗೆ ಬಂದಿದ್ದು. ಇವತ್ತು ಏನೆಲ್ಲ ಕಳ್ಕೊಂಡೋ ಆದರೆ 2ರಷ್ಟು ಉಂಟು ನನಗೆ. ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಸ್ವಂತ ಮನೆ ಇಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತೆ, ಕೀರ್ತನೆ 134ರಲ್ಲಿ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ಕರ್ತನ ಸನ್ನಿಧಿಯಲ್ಲಿ ಮೊರೆ ಇಡುವವನಿಗೆ ಯಾವ ಮೇಲಿನ ಕೊರತೆ ಆಗೋದು. ದೇವರ ವಾಗ್ದಾನ ಅದು. ವಾಗ್ದಾನ ಹಿಡಿದು ಪ್ರಾರ್ಥಿಸೋಕ್ಕೆ ಶುರು ಮಾಡಿದೆ. ನೀನು ಪ್ರೀತಿ ಸ್ವರೂಪಿಯಾದ ದೇವರು ಸ್ವಾಮಿ,
ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನನ್ನ ಕೊರತೆಗಳನ್ನು, ನನ್ನ ಕುಟುಂಬದ ಕೊರತೆಗಳನ್ನು ನೀನು ನೀಗಿಸು. ಇನ್ನೊಬ್ಬರ ಮುಂದೆ ಕೈ ಚಾಚಲು ಬಿಡಬೇಡ. ಕೊಡುವ ಕರಗಳಾಗಿ ನನ್ನ ಕರಗಳನ್ನು ಮಾರ್ಪಡಿಸು. ನನಗೆ ಯಾವ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದಿದ್ರೂ ಪರವಾಗಿಲ್ಲ, ನಮ್ಮ ಅನುದಿನದ ಅವಸ್ಥೆಗಳನ್ನು ನೀನು ಪೂರೈಸು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನನ್ನ ಮಗಳನ್ನ ಫಾರಿನ್ಗೆ ಎಜುಕೇಷನ್ಗೆ ಕಳಿಸುವಾಗ ಎಲ್ಲರೂ ಕೇಳಿದರು, ಮಂಜು ಏನು ಮಾಡ್ತೀಯಾ? ನಾನು ಹೇಳಿದೆ, ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರ ಮಗಳು ನಾನು, ಹಕ್ಕು ಬಾಧ್ಯಸ್ಥೆ ಉಳ್ಳವಳು ನಾನು. ಆ ಪ್ರೀತಿ ನನ್ನ ಪ್ರೀತಿ, ಆ ದೇವರು ನನ್ನ ದೇವರು. ಆ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನನ್ನ ಮಕ್ಕಳಿಗೆ ಬೇಕಾದ ಫೀಸ್ ₹1 ಲೋನ್ ಇಲ್ಲದೆ ದೇವರು ಕೊಡ್ತಾರೆ. ನಾನು ಕೇಳದೇನೆ ಕೆಲವರು ನನಗೆ ಕೇಳ್ತಾ ಇದ್ರು, ಸಿಸ್ಟರ್ ಮಗಳನ್ನ ಫಾರಿನಿಗೆ ಕಳಿಸ್ತೀರಲ್ಲ, ನನಗೆ ನಿಧಾನವಾಗಿ ಕೊಟ್ಟರೆ ಸಾಕು, ನಾನು ಇಷ್ಟು ಅಮೌಂಟ್ ಕೊಡ್ತೀನಿ. 8.5 ಲಕ್ಷ 1 ವಾರದಲ್ಲೇ ನನಗೆ ಅರೇಂಜ್ ಆಯಿತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯಾವಾಗಲೂ 24 ಗಂಟೆ ಸುವಾರ್ತೆ ಅಂತ ಓಡಾಡ್ತಾ ಇರ್ತೀನಿ. ದೇವರೇ, ಮಗ 9th ಸ್ಟ್ಯಾಂಡರ್ಡ್ ಓದೋದು, ಏನು ಮಾಡೋದು, ಯಾರ ಹತ್ರ ಬಿಡೋದು? ಅಮ್ಮ ಪಕ್ಕದಲ್ಲಿದ್ದಾರೆ, ತಮ್ಮ ನೆಂಟಿಯಲ್ಲಿದ್ದಾರೆ, ಊಟ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಆದರೆ ಮಕ್ಕಳ ನಾಡಿ ಮಿಡಿತ ಗೊತ್ತಾಗೋದು ತಂದೆ ತಾಯಿಗೆ ಮಾತ್ರ. ಸ್ವಾಮಿ, ಹಸ್ಬೆಂಡ್ ಫಾರಿನಲ್ಲಿದ್ದಾರೆ, ನನಗೆ ನಿನ್ನ ಸುವಾರ್ತೆ ಸಾರದೆ ಬದುಕಲಿಕ್ಕಾಗಲ್ಲ, ಈ ಜೀವ ಕೊಟ್ಟಿದ್ದು ನೀನೇ ಯೇಸುವೆ, ನನಗೆ ನಿನ್ನ ಸುವಾರ್ತೆ ಸಾರಬೇಕು, ಒಂದು ದಾರಿ ಮಾಡಿಕೊಡು. ಉಪವಾಸ ಇದ್ದು ಪರಮಪ್ರಸಾದದ ಮುಂದೆ ಮೊಣಕಾಲು ಹೊರದೆ ಹಸ್ಬೆಂಡ್ ಹೇಳಿದರು, ಈಗಿನ ನನ್ನ ಹೋಟೆಲ್ದು ಕೆಲಸ ಕ್ಲೋಸ್ ಆಯಿತೆ, ನನ್ನ ಆಫೀಸಿಗೆ ಶಿಫ್ಟ್ ಮಾಡಿದ್ದಾರೆ, ಅಂಥ ಸ್ಯಾಲರಿ ಏನು ಸಿಕ್ಕಲ್ಲ ನಮಗೀಗ, ತುಂಬ ಕಡೆ ಅದೆಲ್ಲ ಮಾಡಲಿಕ್ಕೆ ಇದೆ ಅಲ್ಲ, ಮಗಳು ಬೇರೆ ಹೊರಗಡೆ ಹೋಗಿದ್ದಾಳೆ, ಕುಟುಂಬ ಜೀವನ ನಡಿಬೇಕು, ನೀನು ಯಾವಾಗಲೂ ಬೈಬಲ್ ಹಿಡ್ಕೊಂಡು ನಡೀತೀಯ. ನಾನೊಂದು ಕೆಲಸ ಮಾಡ್ತಾ ಇದ್ದೀನಿ, ನಾನು ಇಂಡಿಯಾಕ್ಕೆ ಬಂದುಬಿಟ್ಟು ಒಂದು ಕಾರ್ ತಗೊಂಡು ಊಬರ್ ಓಡಿಸ್ತೀನಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಕೇಳುವುದಕ್ಕಿಂತ ಬೇಡುವುದಕ್ಕಿಂತ ಮಿಗಿಲಾಗಿ ಕೊಡುವ ದೇವರು. ನಾನು ಹೇಳದೇನೆ ಹಸ್ಬೆಂಡ್ ಇಂಡಿಯಾಕ್ಕೆ ಬಂದರು. 2 ವಾರದ ಹಿಂದೆ ನಮಗೆ ಕಾರ್ ಸಿಕ್ತು. ಮೊನ್ನೆ ತಾನೇ ಹೋಗಿ ಫಾದರ್ ಫ್ರಾಂಕ್ಲಿನ್ ಹತ್ರ ಹರಿಹರದಲ್ಲೇ ಹೋಗಿ ಬ್ಲೆಸ್ ಮಾಡಿಸ್ಕೊಂಬಂದ್ವಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾನು ಹೇಳೋದು ಸಣ್ಣ ಸಣ್ಣ ವಿಷಯ ಇರ್ಬೋದು, ಆದರೆ ದೇವರ ಪ್ರೀತಿಯಿಂದ ನಾವು ತುಂಬಲ್ಪಡುವಾಗ, ಪ್ರಿಯರೇ, ದೇವರ ಪ್ರೀತಿಯಿಂದ ನಾವು ತುಂಬಲ್ಪಡುವಾಗ ಇಂಚು ಇಂಚು ಕೂಡ ಕ್ಷಣ ಕೂಡ ನಮ್ಮ ಜೀವನದಲ್ಲಿ ಅದ್ಭುತವಾಗ್ತದೆ. ನಮಗೆ ಅದು ಬೇರೆಯವರ ಮುಂದೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ನಾವು ಅನುಭವಿಸಬೇಕು, ನಮ್ಮ ಜೀವನದಲ್ಲಿ ಆ ಪ್ರೀತಿಯನ್ನು ನಾವು ಅನುಭವಿಸಬೇಕು. ಏಕೆಂತ ಹೇಳಿದರೆ ಯೇಸು ಪ್ರೀತಿ, ಆ ಪ್ರೀತಿಯನ್ನು ಬೇರೆ ವ್ಯಕ್ತಿಗಳಲ್ಲಿ ನಾವು ಕಾಣಲಿಕ್ಕೆ ಆಗೋದೇ ಇಲ್ಲ. ಆ ಪ್ರೀತಿಯನ್ನು ಬೇರೆ ವ್ಯಕ್ತಿಯಿಂದ ನಾವು ಪಡ್ಕೊಳ್ಳೋಕ್ಕಾಗಲ್ಲ. ನಾವು ಕೊಡ್ಬೋದು. ಸ್ವಾರ್ಥ ಇಲ್ಲದೆ ಈ ಲೋಕದಲ್ಲಿ ಒಂದು ಪ್ರೀತಿ ಇದ್ದರೆ ಅದು ಯೇಸುವಿನ ಪ್ರೀತಿ ಮಾತ್ರ. ಆ ಯೇಸುವಿನ ಪ್ರೀತಿ ಹಿಂದೆ ಹೋಗಿ, ನೀನು ಒಂದು ಲವ್ವರಿಂದ ನೀನು ಡಿಸಪಾಯಿಂಟ್ ಆಗಿ ಇಲ್ಲಿ ಬಂದಿರ್ಬೋದು. ಗಂಡನ ಪ್ರೀತಿಯಿಂದ, ಹೆಂಡತಿ ಪ್ರೀತಿಯಿಂದ, ತಂದೆ ತಾಯಿ ಪ್ರೀತಿಯಿಂದ, ಅನೇಕ ಪ್ರೀತಿಯಿಂದ ಸೋತು ಹೋಗಿ ಕುಗ್ಗಿ ಹೋಗಿಲಿ, ಅಯ್ಯೋ ನನಗೆ ಯಾರಿಲ್ಲಲ್ಲ, ನಾನು ಯಾರ ಹತ್ರ ಹೇಳಲಿ, ನನ್ನ ಸಮಸ್ಯೆಯನ್ನು ಯಾರ ಹತ್ರ ಹೇಳಲಿ, ನನ್ನ ಕಷ್ಟವನ್ನು ಯಾರ ಹತ್ರ ಹೇಳಲಿ, ನನ್ನ ನಿರಾಶೆಯನ್ನು ಯಾರ ಹತ್ರ ಹೇಳಲಿ, ನನ್ನ ಸೋಲನ್ನು ಯಾರ ಹತ್ರ ಹೇಳಲಿ ಅಂತ ಹೇಳಿ ನೀವು ಈ ಧ್ಯಾನ ಮಂದಿರಕ್ಕೆ ಬಂದಿರ್ಬೋದು. ಒಂದು ಯೇಸುವಿನ ಮಗಳಾಗಿ ಒಂದು ಹಿಂದೂ ಕುಟುಂಬದಲ್ಲಿ ಹುಟ್ಟಿ ಬಂದ ನಾನು ಹೇಳ್ತಾ ಇದ್ದೀನಿ, ಯೇಸು 10ರಲ್ಲಿ 11ನೇ ದೇವರು ಖಂಡಿತ ಅಲ್ಲ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಸರ್ವ ಜನರು ಆರಾಧಿಸಿ ಮೊಣಕಾಲೂರು ಪ್ರಾರ್ಥಿಸುವ ಒಂದು ದೇವರು ಅಂತಿದ್ರೆ, ಒಂದು ಪ್ರೀತಿ ಇದ್ದಿದ್ರೆ ಅದು ಯೇಸು ಮಾತ್ರ, ಅದು ಯೇಸು ಮಾತ್ರ, ಯೇಸು ಮಾತ್ರ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಆ ಯೇಸು ಮಾತ್ರ ನಿಮ್ಮ ಎಲ್ಲ ಬೇಡಿಕೆ ಕೋರಿಕೆಗಳನ್ನು ಯಾವ ಸ್ವಾರ್ಥ ಇಲ್ಲದೆ, ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ 100%, 101% ಕೊಡಲಿಕ್ಕೆ ಆಗುವ ದೇವರು. ಆ ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಸತ್ಯದಿಂದ, ಹೃದಯದಿಂದ ಪ್ರೀತಿ ಮಾಡೋಕ್ಕೆ ಶುರು ಮಾಡಿ. ಯಾರು ಪರಲೋಕದ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ತಿರೋ ಉಳಿದಿದ್ದೆಲ್ಲ ನಿನಗೆ ಸೇರಿಸಿ ಕೂಡಿಸಿ ಕೊಡ್ತೀನಿ ಅಂತ ದೇವರು ವಾಕ್ಯ ಹೇಳುತ್ತೆ. ದೇವರು ಹೇಗೆ ಪ್ರೀತಿ ಮಾಡ್ತಾರೆ ಅಂತ ಹೇಳಿದರೆ, ಯೆಶಾಯ 31:5 ಹೇಳ್ತಾರೆ, ಕೋಳಿ ತನ್ನ ಮರಿಯನ್ನು ರೆಕ್ಕೆಯ ಅಡಿಯಲ್ಲಿ ಮುಚ್ಚಿಟ್ಟುಕೊಂಡು ಸಂರಕ್ಷಣೆ ಮಾಡುವ ರೀತಿಯಲ್ಲಿ ದೇವರು ನಮ್ಮನ್ನು ಮುಚ್ಚಿಟ್ಟುಕೊಂಡು ಸಂರಕ್ಷಣೆ ಮಾಡ್ತಾರೆ. ಅದೇ ದೇವರ ಪ್ರೀತಿ. ನಾವು ನೆನೆಸ್ಕೊಳ್ತೀನಿ, ಅಯ್ಯೋ ದೇವರೇ ನಮ್ಮನ್ನು ಬಿಟ್ಟುಬಿಟ್ಟಲ್ಲ, ಕೈ ಬಿಟ್ಟುಬಿಟ್ಟಲ್ಲ, ಈ ಅವಸ್ಥೆಯಲ್ಲಿ ನಾನು ಏಕಾಂಗಿಯಾಗಿದ್ದೀನಲ್ಲ. ಖಂಡಿತ ಅಲ್ಲ. ನೀನು ಕಣ್ಣೀರಿನ ನಡುವೆ ಕಷ್ಟ, ದುಃಖ, ನೋವು, ನಿರಾಶೆ, ಸೋಲು ಎಲ್ಲರೂ ಕೈ ಬಿಟ್ಟರು ಏಕಾಂಗಿ ಅಂತ ಹೇಳುವ ಆ ನದಿಯ ನೀರಿನ ಮೇಲೆ ನೀನು ಹಾದು ಹೋಗ್ತಾ ಇದ್ರು. ಯೆಶಾಯ 49:1, 2, 3, 4, 5 ಹೇಳುತ್ತೆ, ಆ ನದಿಯ ನೀರಿನ ಮೇಲೆ ನೀನು ಹಾದು ಹೋಗ್ತಾ ಇದ್ರು. ಆ ನದಿಯ ನೀರು ನಿನ್ನನ್ನು ಮುಳುಗಿಸೋದಿಲ್ಲ, ಆ ಕಷ್ಟ ನಿನ್ನನ್ನು ಮುಳುಗಿಸೋದಿಲ್ಲ, ನಿನ್ನ ಸೋಲು ನಿರಾಶೆ ನಿನ್ನನ್ನು ಮುಳುಗಿಸೋದಿಲ್ಲ. ನಿಂದೆ ಅಪಮಾನ ಅಂತ ಹೇಳುವ ಬೆಂಕಿಯ ಜ್ವಾಲೆ ನಡುವೆ ನೀನು ಹಾದು ಹೋಗ್ತಾ ಇದ್ರು, ಆ ಬೆಂಕಿಯ ಜ್ವಾಲೆ ನಿನ್ನನ್ನು ದಹಿಸೋದಿಲ್ಲ. ನಿನ್ನ ಹೆಸರನ್ನು
ಹೆಸರನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ, ಕೊರೆದಿದ್ದೇನೆ. ನೀನು ನನ್ನ ಕಣ್ಮಣಿ, ಅಮೂಲ್ಯನು, ಪರಮ ಪ್ರಿಯನು, ಘನವಂತನು, ನನ್ನ ಪ್ರೀತಿಗೆ ಪಾತ್ರನಾದ ಮಗನು ನೀನು. ಇದು ಯೇಸುವಿನ ಪ್ರೀತಿ, ಇದು ಯೇಸುವಿನ ಪ್ರೀತಿ. ಜನರು ಹೇಳುವ ಐ ಲವ್ ಯು ಪ್ರೀತಿ ಅಲ್ಲ. ಲವ್ವರ್ ಹೇಳುವ ಐ ಲವ್ ಯು ಪ್ರೀತಿ ಅಲ್ಲ. ಸಮಯಕ್ಕೆ ತಕ್ಕ ಹಾಗೆ ಹೇಳುವ ಐ ಲವ್ ಯು ಪ್ರೀತಿ ಅಲ್ಲ. ಬೆನ್ನತ್ತಿ ಪ್ರೀತಿ ಮಾಡಿ, ಮಗನೇ ನಿನಗೇನು ಬೇಕು ನಾನು ಕೊಡ್ತೀನಿ, ಹೇಳು, ಮನಸ್ಸು ಬಿಚ್ಚಿ ಮಾತಾಡು. ನೀನು 1 ಹೆಜ್ಜೆ ಇಟ್ಟು ನನ್ನ ಹತ್ರ ಬಾ, ನಾನು ನಿನ್ನ ಹತ್ರ 100 ಹೆಜ್ಜೆ ಇಟ್ಟು ಬರ್ತಿದ್ದೀನಿ. ಈಗಲೂ ನಿನಗಾಗಿ 3 ಮೊಳೆಗಳಲ್ಲಿ ನಾನು ತೂಗಾಡ್ತಾ ಇದ್ದೀನಿ. ನಿನಗಾಗಿ ನನ್ನ ರಕ್ತವನ್ನು ಸುರಿಸ್ತಾ ಇದ್ದೀನಿ. ನಿನಗಾಗಿ ನಾನು ಚಾಟಿ ಏಟು ತಿಂತಾ ಇದ್ದೀನಿ. ನಿನಗಾಗಿ ನಿಂದೆ ಅಪಮಾನವನ್ನು ಸಹಿಸ್ಕೊಳ್ತಾ ಇದ್ದೀನಿ. ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ನನ್ನ ರಕ್ತವನ್ನು ಚೆಲ್ಲಿ ನಿನ್ನನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದೀನಿ. ಏಕೆಂತ ಹೇಳಿದರೆ ನೀನು ನನ್ನ ಮಗನು, ನೀನು ನನ್ನ ಮಗಳು. ಅದು ಯೇಸುವಿನ ಪ್ರೀತಿ, ಅದು ಯೇಸುವಿನ ಪ್ರೀತಿ. ಕಣ್ಣುಗಳನ್ನು ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ಯೇಸು ನಮ್ಮ ಪಕ್ಕದಲ್ಲಿದ್ದಾರೆ, ಯೇಸು ನಮ್ಮ ಪಕ್ಕದಲ್ಲಿದ್ದಾರೆ. ಆ ಪ್ರೀತಿಯನ್ನು ಅನುಭವಿಸಿ. ಹಗಲಿನಲ್ಲಿ ಸೂರ್ಯನಂತೆ, ഇരുಳಿನಲ್ಲಿ ಚಂದ್ರನಂತೆ, ನಿದ್ರಿಸದೆ ತೂಕಾಡಿಸದೆ ಕಾಯುವ ಯೇಸು ನಮ್ಮ ಪಕ್ಕದಲ್ಲಿದ್ದಾರೆ. ನಮ್ಮ ತಲೆ ಸವರ್ತಾ ಇದ್ದಾರೆ, ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಮಗನೇ, ಮಗಳೇ, ನಿನಗೇನು ಬೇಕು? ನಾನು ನಿನ್ನ ದೇವರು, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಜನರು ನಿನ್ನನ್ನು ದೂರಿರ್ಬೋದು, ನೀನು ಏಕಾಂಗಿ ಅಂತೇಳಿ ಅಳ್ತಾ ಇರ್ಬೋದು, ಆದರೆ ನೀನು ಏಕಾಂಗಿ ಅಲ್ಲ ಮಗನೇ, ಏಕಾಂಗಿ ಅಲ್ಲ ಮಗಳೇ. ನನ್ನ ರೂಪದಲ್ಲಿ, ನನ್ನ ಛಾಯೆಯಲ್ಲಿ ನನ್ನ ಜೀವಶ್ವಾಸ ಊದಿ ಸೃಷ್ಟಿ ಮಾಡಿದ ಮಗನು ನೀನು, ನನ್ನ ಮಗನು ನೀನು. ನಿನಗೆ ಏನು ಬೇಕು ಅಂತೇಳಿ ನನಗೆ ಗೊತ್ತುಂಟು. ನೀನು ನನ್ನ ಹತ್ರ ಮಾತಾಡು. ನೀನು ಇವತ್ತು ನಿನ್ನ ಸೋಲಿನಿಂದ, ನಿನ್ನ ನಿರಾಶೆಯಿಂದ, ನೀನು ದುರ್ಬುದ್ಧಿ, ದುರ್ಗುಣ, ದುರ್ನಡತೆಗೆ ಅಡಿಯಾಳಾಗಿರ್ಬೋದು, ದುಶ್ಚಟದ ಹಿಂದೆ ಹೋಗಿರ್ಬೋದು, ಮನುಷ್ಯರ ಹಿಂದೆ ಅಲಿತಾ ಇದೆಯಾ ನೀನು ಪ್ರೀತಿ ಹುಡ್ಕೊಂಡು. ನಿನ್ನ ಅವಶ್ಯಕತೆಗಾಗಿ ಮನುಷ್ಯರ ಹಿಂದೆ ನೀನು ನಿನ್ನ ಬೇಡಿಕೆ ಕೋರಿಕೆಗಳನ್ನ ಇಟ್ಕೊಂಡಿದ್ದೀಯಾ. ಆದರೆ ನೀನು ನನ್ನ ಹತ್ರ ಬಾ, ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ. ನೀನು ಹೆದರಬೇಡ, ನೀನು ಅಂಜಬೇಡ, ನೀನು ಭಯಪಡಬೇಡ. ನಾನೇ ನಿನ್ನನ್ನು ಸೃಷ್ಟಿ ಮಾಡಿದ ದೇವರು, ನಾನು ನಿನ್ನನ್ನು ಪ್ರೀತಿ ಮಾಡುವ ದೇವರು, ನಾನೇ ಪ್ರೀತಿ ಸ್ವರೂಪಿಯಾದ ದೇವರು. ನೀನು ಯಾವ ಮಾಟಕ್ಕೋ, ಮಂತ್ರಕ್ಕೋ, ತಂತ್ರಕ್ಕೋ, ಯಾವ ಬ್ಲ್ಯಾಕ್ ಮ್ಯಾಜಿಕ್ಕಿಗೋ ನೀನು ಹೆದರಬೇಕಾಗಿಲ್ಲ. ಅದೆಲ್ಲವನ್ನು ಗೆದ್ದು ಬಂದ, ಮರಣವನ್ನೇ ಗೆದ್ದು ಬಂದ ಯೇಸು ನಾನು, ನಿನ್ನ ದೇವರು ನಾನು, ನಿನ್ನ ತಂದೆ, ನಿನ್ನ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ದೇವರು ನಾನು. ಆ ಯೇಸು ಹತ್ರ ಮಾತಾಡಿ, ಆ ಯೇಸು ಹತ್ರ ಮಾತಾಡಿ. ಯೇಸುವೆ, ನನ್ನ ಈ ಕಷ್ಟ ಸ್ವಾಮಿ, ಈ ನೋವು ಸ್ವಾಮಿ, ಈ ನಿರಾಶೆ ಯೇಸುವೆ, ಈ ಸೋಲು ಯೇಸುವೆ, ಸಾಕಾಯಿತು ಯೇಸುವೆ. ಕಣ್ಣೀರು, ನೋವು, ನಿಂದೆ, ಅಪಮಾನ ಸಾಕಾಗಿದೆ ಹೋಗಿ ಸ್ವಾಮಿ, ಸಾಕಾಗಿ ಹೋಗಿದೆ ಯೇಸುವೆ, ಸಾಕಾಗಿದೆ ಸ್ವಾಮಿ. ಈ ನಿರಾಶೆ ಸಾಕು ಯೇಸುವೆ. ಯೇಸುವೆ, ನೀವು ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ದೇವರು ಸ್ವಾಮಿ. ನನ್ನ ಪ್ರಾರ್ಥನೆಗೆ ಉತ್ತರ ದಯಪಾಲಿಸುವ ಯೇಸು ನೀವು ಯೇಸುವೆ. ಯೇಸುವೆ, ನನ್ನ ಈ ಕಣ್ಣೀರು ನಿಮಗೆ ಕಾಣ್ತಾ ಇದೆ ಅಲ್ಲ ಸ್ವಾಮಿ, ನನ್ನ ಕಣ್ಣೀರನ್ನು ಒರೆಸಿ ಯೇಸುವೆ. ನನ್ನ ಈ ಪ್ರಶ್ನೆಗಳಿಗೆ ಉತ್ತರ ನೀವಾಗಿದ್ದೀರಾ ಯೇಸುವೆ. ನನಗೆ ಬಿಡುಗಡೆ ಕೊಡಿ ಸ್ವಾಮಿ, ನನಗೆ ಬೇರೆ ಯಾರೂ ಇಲ್ಲ ಯೇಸುವೆ. ಮನುಷ್ಯರ ಹತ್ರ ಹೇಳ್ಕೊಂಡು ಸಾಕಾಗಿದೆ ಹೋಗಿದೆ ಸ್ವಾಮಿ, ವೈದ್ಯರ ಹತ್ರ ಹೋಗಿ ಸಾಕಾಗಿದೆ ಯೇಸುವೆ, ಹಣ ಖರ್ಚು ಮಾಡಿ ಸಾಕಾಗಿದೆ ಯೇಸುವೆ. ನನ್ನ ಈ ನೋವು ನಿರಾಶೆಗೆ ನನಗೆ ಯಾರಿಲ್ಲ ಯೇಸುವೆ, ನೀವೇ ಬಿಡುಗಡೆದಾಯಕ ಸ್ವಾಮಿ. ಪಾರ್ಶ್ವವಾಯು ರೋಗಿಯನ್ನು ಮುಟ್ಟಿ ಗುಣಪಡಿಸಿದ ಯೇಸುವೆ, ಕುಷ್ಠರೋಗಿಯನ್ನು ಮುಟ್ಟಿ ಗುಣಪಡಿಸಿದ ಯೇಸುವೆ, 12 ವರ್ಷ ರಕ್ತಸ್ರಾವದಿಂದ ಬಳಲುತ್ತಿದ್ದ ಆ ಸ್ತ್ರೀಯನ್ನು ಮುಟ್ಟಿ ಸೌಖ್ಯಪಡಿಸಿದ ಯೇಸುವೆ, ಸೋಲು ಬಾಧೆ ನೋವಿನಲ್ಲಿ ನರಳುತ್ತಾ ಇರುವವರಿಗೆ ಬಿಡುಗಡೆ ನೀಡಿದ ಯೇಸುವೆ, ಪಾಪ ವಿಮೋಚಕನಾದ ಯೇಸುವೆ, ಸೌಖ್ಯದಾಯಕನಾದ ಯೇಸುವೆ, ಬೆನ್ನತ್ತಿ ಪ್ರೀತಿ ಮಾಡುವ ಯೇಸುವೆ. ಹೀಗೋ ಸ್ವಾಮಿ, ನಿನ್ನ ಮಗನು ಈ ಪಾಪದ ಅವಸ್ಥೆಯಲ್ಲಿ ಬಂದಿದ್ದೇನೆ, ಬಿಡುಗಡೆ ಆಗಬೇಕು ಅಂತ ಆಸೆ ಇದೆ ಸ್ವಾಮಿ. ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿಸಿರಿ ಯೇಸುವೆ, ನಿಮ್ಮ ಪ್ರೀತಿಯಿಂದ ನನ್ನನ್ನು ಬಲಪಡಿಸಿರಿ ಯೇಸುವೆ. ನನ್ನ ಈ ಅವಸ್ಥೆಯಲ್ಲಿ ನಿಮ್ಮ ಪ್ರೀತಿಯಿಂದ ತುಂಬಿಸಿ ನನಗೆ ಬಿಡುಗಡೆ ನೀಡು ಸ್ವಾಮಿ. ಆತ್ಮಹತ್ಯೆ ಕುರಿತು ಚಿಂತೆ ಇರುವ ನನ್ನನ್ನು ಬಿಡುಗಡೆ ಮಾಡಿರಿ ಯೇಸುವೆ. ನನಗೆ ಬದುಕಬೇಕು ಅಂತ ಆಸೆ ಇದೆ ಸ್ವಾಮಿ, ನಿಮ್ಮ ಪ್ರೀತಿಯಲ್ಲಿ ನನ್ನನ್ನು ತುಂಬಿಸಿ ನನಗೆ ಬಿಡುಗಡೆ ನೀಡಿ ಯೇಸುವೆ, ನನಗೆ ಬಿಡುಗಡೆ ನೀಡಿ. ನನ್ನ ರಕ್ಷಕ ನೀವೇ ಯೇಸುವೆ, ನನ್ನ ಆರೋಗ್ಯದಾಯಕ ನೀವೇ ಯೇಸುವೆ, ನನ್ನ ಸೋಲಿನಲ್ಲಿ ಗೆಲುವು ನೀವೇ ಯೇಸುವೆ, ನನ್ನ ದುಃಖದಲ್ಲಿ ಸಾಂತ್ವನ ನೀವೇ ಯೇಸುವೆ. ಯೇಸುವೆ, ನನ್ನ ಸರ್ವಸ್ವ ನೀವೇ ಸ್ವಾಮಿ, ನನ್ನ ಸರ್ವಸ್ವ ನೀವೇ ಯೇಸುವೆ. ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿಸಿ ಬಲಪಡಿಸಿರಿ ಸ್ವಾಮಿ, ಬಲಪಡಿಸಿರಿ ಕರ್ತನೆ. ಯೇಸು ಅವರ ಅಚಂಚಲವಾದ, ಶಾಶ್ವತವಾದ, ಬೆನ್ನತ್ತಿ ಪ್ರೀತಿ ಮಾಡುವ
ಆ ತಾಯಿ ಪ್ರೀತಿಗಿಂತ ಮಿಗಿಲಾದ ಪ್ರೀತಿಯಿಂದ ನಿಮ್ಮ ಪ್ರೀತಿಯಿಂದ ಅವರ ಪ್ರೀತಿಯಿಂದ ನಿಮ್ಮನ್ನು ತುಂಬಿಸಿ ನಿಮ್ಮನ್ನು ಎಲ್ಲ ಕಷ್ಟಗಳಿಂದ, ನೋವಿನಿಂದ, ರೋಗದಿಂದ, ಸಾಲದಿಂದ ಬಿಡುಗಡೆ ಮಾಡಿದ್ದಾರೆ ಎಂಬ ವಿಶ್ವಾಸದಿಂದ 2 ಕರಗಳನ್ನು ಮೇಲಕ್ಕೆತ್ತಿ ಶಕ್ತಿಯಿಂದ ಸ್ತುತಿ ಮಾಡುವ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ನಿಮ್ಮ ಪ್ರೀತಿಯಿಂದ ನಮ್ಮೆಲ್ಲರನ್ನು ತುಂಬಿಸಿ ಬಲಪಡಿಸಿ ಶಕ್ತಿಪಡಿಸಿರಿ ಸ್ವಾಮಿ. ಎಲ್ಲ ಕಷ್ಟಗಳು, ನೋವುಗಳು, ನಿರಾಶೆಗಳು, ಸೋಲುಗಳು, ಬಂಧನಗಳು, ಕಟ್ಟುಗಳು, ಅಸ್ವಸ್ಥತೆಗಳು, ಬಲಹೀನತೆಗಳು ನಜರೇತುವಿನ ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ ಕರ್ತನೆ. ಯೇಸುವೆ ನಿಮ್ಮ ಕರುಣೆ ಇಳಿದು ಬರಲಿ ಸ್ವಾಮಿ. ಈ ಆಲಯದಿಂದ ನಾನು ಹೊರಗಡೆ ಹೋಗುವಾಗ, ಈ ಧ್ಯಾನ ಕೂಟ ಮುಗಿಸಿ ಹೋಗುವಾಗ ಯೇಸುವೆ ನಾನು ನಿಮ್ಮ ಶಕ್ತಿಯಿಂದ, ನಿಮ್ಮ ಪ್ರೀತಿಯಿಂದ ತುಂಬಲ್ಪಟ್ಟು ಹೊಸ ವ್ಯಕ್ತಿಯಾಗಿ, ಹೊಸ ಶಕ್ತಿಯಾಗಿ ಯೇಸುವೆ ನಿಮಗೆ ಸಾಕ್ಷಿಯಾಗಿ ಹೊರಗಡೆ ಹೋಗಬೇಕು. ಯೇಸುವೆ ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿಸಿ ಬಲಪಡಿಸಿದಕ್ಕಾಗಿ ಸ್ತೋತ್ರ ಯೇಸುವೆ. ವಂದನೆ ಯೇಸುವೆ, ಆರಾಧನೆ ಕರ್ತನೆ, ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ. ಹಾಲೆಲೂಯ, 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 ಹಾಲೆಲೂಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಸ್ತುತಿಸುವಾಗಲೇ ಇಬ್ಬರು ಯಾರೋ ಆತ್ಮಹತ್ಯೆ ಕುರಿತು ಚಿಂತೆ ಮಾಡ್ತಾ ಇದ್ದ ಇಬ್ಬರನ್ನು ಯೇಸು ಅದರಿಂದ ಬಿಡುಗಡೆ ಮಾಡಿ ಯೇಸು ಹೇಳ್ತಾರೆ, ನಿನ್ನ ಜೀವನವನ್ನು, ಭವಿಷ್ಯವನ್ನು ನಾನು ಆಶೀರ್ವದಿಸಿದ್ದೀನಿ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ.